ಇವತ್ತು ನಾವೆಲ್ಲರೂ ಒಂದು ಹಬ್ಬದ ವಾತಾವರಣದಲ್ಲಿದ್ದೀವಿ. ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮ ಕನ್ನಡದ ನಮ್ಮ ಮಣ್ಣಿನ ಹೆಮ್ಮೆಯ ಸಿನಿಮಾ ಕೃಷ್ಣ ಪ್ರಣಯ ಸಖಿ ಅದ್ಭುತ 25 ದಿನಗಳ ಯಶಸ್ವಿ ಪ್ರದರ್ಶನವನ್ನ ಕಂಡಿದೆ. ಮೊದಲದಾಗಿ ಇಡೀ ಚಿತ್ರತಂಡಕ್ಕೆ ಪ್ರೀತಿಯ ಚಪ್ಪಾಳೆಯೊಂದಿಗೆ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಹಾರ್ದಿಕ ಕಂಗ್ರಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಈ ಯಶಸ್ಸಿನ ಹಿನ್ನೆಲೆಯಲ್ಲಿ ಇವತ್ತು ಇದಕ್ಕೆ ಕಾರಣೀಕರ್ತರಾದವರೆಲ್ಲ ಗೌರವಿಸುವಂತಹ ಕಾರ್ಯಕ್ರಮ ಇದು. Event for Eagle Media Creation, ಸುಧೀಂದ್ರ ವೆಂಕಟೇಶ್ ಅವರು, ನಾನು ನಿರೂಪಕಿ ಶಮೀರಾ ಬೆಳುವಾಯಿ. ಮೊದಲನೇದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷ್ಣ ಪ್ರಣಯ ಸಖಿ ತಂಡದ ಎಲ್ಲ ಕಲಾವಿದರು, ಎಲ್ಲ ತಂತ್ರಜ್ಞರಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಈ ಸಂಭ್ರಮದ ದಿನಕ್ಕೆ ಆತ್ಮೀಯ ಸ್ವಾಗತವನ್ನ ಕೊಡ್ತಾ ಇದ್ವಿ. ಹಾರ್ದಿಕ ನಿಮ್ಮೆಲ್ಲರಿಗೂ ಕೂಡ ಅದೇ ರೀತಿಯಾಗಿ ನಮ್ಮ ಪ್ರತಿ ಹೆಜ್ಜೆಗಳ ಜೊತೆಯಾಗಿ ಇರುವಂತಹ ನಮ್ಮ ಆತ್ಮೀಯ ಮಾಧ್ಯಮ ಮಿತ್ರರಿದ್ದಾರೆ. ಮಾಧ್ಯಮ ಮಿತ್ರರಿಗೂ ಕೂಡ ಆತ್ಮೀಯವಾದಂತಹ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ವಿ. ಇನ್ನು ಆಪ್ತರು ಬಂದಿದ್ದೀರಾ, ಅಭಿಮಾನಿಗಳು ಬಹಳಷ್ಟು ಜನರು ಬಂದಿದ್ದೀರಾ, ನಿಮಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ನೇರವಾಗಿ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ವಿ. ನಮ್ಮ ಕನ್ನಡದ ಸಿನಿಮಾ ನಮ್ಮ ಕೃಷ್ಣ ಪ್ರಣಯ ಸಖಿ 25 ದಿನಗಳ ನಂತರವೂ ಕೂಡ ಇದೀಗ ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆತಾ ಇದೆ. ಎಲ್ಲರೂ ಕೂಡ ಸಿನಿ ಪ್ರೇಮಿಗಳು ಕೃಷ್ಣ ಪ್ರಣಯ ಸಖಿಯ ಬಗ್ಗೆ ಅದ್ಭುತವಾದಂತಹ ಫೀಡ್ಬ್ಯಾಕ್ ಅನ್ನ ಸ್ಪಂದನೆಯನ್ನ ನೀಡ್ತಾ ಇದ್ದಾರೆ. ಅದರಲ್ಲೂ ಖುಷಿ ವಿಷಯ ಅಂದ್ರೆ ಹಲವಾರು ಪ್ರಥಮಗಳಿಗೆ ಕಾರಣವಾದಂತಹ ಸಿನಿಮಾ ನಮ್ಮ ಕೃಷ್ಣ ಪ್ರಣಯ ಸಖಿ ಸಿನಿಮಾ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು, ಯಾವುದೇ ಸಿನಿಮಾ ರಿಲೀಸ್ ಆಗಬೇಕಾದ್ರೆ ಟ್ರೈಲರ್ ಟೀಸರ್ ಅನ್ನ ಬಿಡ್ತಾರೆ. ಆದ್ರೆ ನಮ್ಮ ನಿರ್ದೇಶಕರು ಶ್ರೀನಿವಾಸ ರಾಜ್ ಸರ್ ಒಂದು ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ರು. ಎಲ್ಲೂ ಟ್ರೈಲರ್ ಬಿಟ್ಟಿಲ್ಲ, ಎಲ್ಲೂ ಟೀಸರ್ ಬಿಟ್ಟಿಲ್ಲ. ಅಮೋಘವಾದಂತಹ ಬ್ಯೂಟಿಫುಲ್ ಆದಂತಹ ಸೂಪರ್ ಹಿಟ್ ಹಾಡುಗಳನ್ನ ಬ್ಯಾಕ್ ಟು ಬ್ಯಾಕ್ ಕೊಟ್ಟು ಎಲ್ಲ ಸಿನಿ ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಕರ್ಕೊಂಡು ಬಂದ್ರು. ಅದಾದ್ಮೇಲೆ ಇದೆಲ್ಲ ಒಂದು ಇತಿಹಾಸ. ಇದಾಗಲೇ ದ್ವಾಪರ ಹಾಡು 39 ಮಿಲಿಯನ್ ಅದ್ಭುತ ವೀಕ್ಷಣೆಯನ್ನ ಪಡೆದಿದೆ. ಅಷ್ಟೇ ಅಲ್ಲ, ಚಪ್ಪಾಳೆ ತಗೊಳ್ಳೋದು ಖಂಡಿತವಾಗ್ಲೂ ಜೊತೆಗೆ ಶಾರ್ಟ್ ಟರ್ಮ್ ನಲ್ಲಿ ಹೈಯೆಸ್ಟ್ ರೀಲ್ಸ್ ಆಗಿರುವಂತಹ ಕನ್ನಡ ಹಾಡುಗಳಲ್ಲಿ ನಮ್ಮ ದ್ವಾಪರ ಹಾಡುಗಳ ನಮ್ಮ ಚಿತ್ರತಂಡದ ಹೆಮ್ಮೆಯ ವಿಷಯ. ಇಂತಹ ಸಾಲು ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಿರುವಂತಹ ಕೃಷ್ಣ ಪ್ರಣಯ ಸಖಿಯ ಎಲ್ಲರನ್ನ ಕೂಡ ಗುರುತಿಸಿ ಗೌರವಿಸುವಂತಹ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದೀಗ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ಹಿರಿಯ ಕಲಾವಿದರಿದ್ದಾರೆ, ಹಿರಿಯ ತಂತ್ರಜ್ಞರಿದ್ದಾರೆ, ಅದೇ ರೀತಿಯಾಗಿ ನಮ್ಮ ಹಿರಿಯ ಮಾಧ್ಯಮ ಮಿತ್ರರು ಕೂಡ ಇದ್ದಾರೆ. ಇವರಿಂದ ಈ ಮೊಮೆಂಟೋಸ್ ಅನ್ನ ಸ್ಮರಣಿಕೆಯನ್ನ ನೀಡಬೇಕು ಅನ್ನೋದು ನಮ್ಮ ಚಿತ್ರತಂಡದ ನಮ್ಮ ನಿರ್ದೇಶಕರ ಆಸೆ ಅಭಿಲಾಷೆ ಆಗಿರೋದ್ರಿಂದಾಗಿ ಅದೇ ರಾಜ್ಯದಲ್ಲಿ ನಾವು ಮುನ್ನಡೆತಾ ಇದ್ವಿ. ಮೊದಲಾಗಿ ನೇರವಾಗಿ ನಮ್ಮ ತಂತ್ರಜ್ಞರನ್ನ ನಾವು ಗುರುತಿಸ್ತಾ ಇದ್ವಿ. ನಮ್ಮ ಸಿನಿಮಾದಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅನ್ನ ನೀಡೋದ್ರ ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಬಂದಿದೆ KS ಚಿತ್ರಣ ಮಾಡಿರುವ ಒಂದು ಬ್ಯೂಟಿಫುಲ್ ಹಾಡನ್ನು ಕೂಡ ಕಂಪೋಸ್ ಮಾಡಿರುವಂತಹ ದಯವಿಟ್ಟು ಚಪ್ಪಾಳೆಯೊಂದಿಗೆ ಸ್ವಾಗತಿಸುವುದರಲ್ಲಿ ಸಾಯಿ ಕಾರ್ತಿಕ್ ಸರ್ ಅವರ ಸ್ಟೇಜ್ ದಯವಿಟ್ಟು ವೇದಿಕೆಗೆ ಬರಬೇಕು ಸರ್. ಮೊದಲನೆಯ ನಮ್ಮ ನೆನಪಿನ ಕಾಣಿಕೆಯನ್ನ ಸ್ವೀಕರಿಸ್ತಾ ಇರೋದು ಸಾಯಿ ಕಾರ್ತಿಕ್ ಸರ್. ಸರ್ ನಿಮ್ಮನ್ನ ಗೌರವಿಸೋದಕ್ಕೂ ಮೊದಲು ಹಾರ್ದಿಕ ಕಂಗ್ರಾಚುಲೇಷನ್ಸ್. 22 ದಿನಗಳನ್ನ ಪೂರೈಸಿದೆ. ನೀವು ವೀಕ್ಷಣೆ ಕೊಟ್ಟಿರುವಂತಹ ಅದೇ ರೀತಿಯಾಗಿರುವಂತಹ ಹಾಡನ್ನು ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿ ಕಂಪೋಸ್ ಮಾಡಿದ್ದೀರಾ. ಹೇಗೆ ಅನಿಸ್ತಾ ಇದೆ ಸರ್? ಎಲ್ಲರಿಗೂ ನಮಸ್ಕಾರ. ಸ್ವಲ್ಪ ಕನ್ನಡ ಬರುತ್ತೆ, ಇದನ್ನು ಕೂಡ ಮಿಸ್ಟೇಕ್ ಇದ್ರೆ ಸಾರಿ. ಫಸ್ಟ್ ಆಫ್ ಆಲ್ I would like thanks to my director Raju sir. Thank you so much. You opportunity given and my darling Ganesh sir in Tamil movie. Paragi background score and triple lady in this one. Krishna Pranaya Sakhi. ಈ ಟೈಮಲ್ಲಿ ಎಷ್ಟು ದೊಡ್ಡ ಹಿಟ್ಟು ಈ ಫೀಲ್ಡ್ ನಲ್ಲಿ ಇಲ್ಲ. ಆಕ್ಚುಲಿ ನಾವು ತೆಲುಗು ಫೀಲ್ಡ್ ಕೂಡ ಈ ತರ ಇಟ್ಟಿಲ್ಲ. ಎಲ್ಲ ನನ್ನೇ ಹೇಳ್ತಾ ಇದ್ರು ಕನ್ನಡದಲ್ಲಿ ಕೃಷ್ಣ ಪ್ರಣಯ ಸಖಿ ಅಂತ ದೊಡ್ಡ ಹಿಟ್ಟು ಅಂತ. ನಾನೇ ಮಾಡಿದ್ವಿ, ಅದು ಬ್ಯಾಕ್ಗ್ರೌಂಡ್ ನಾನೇ ಮಾಡಿದ್ವಿ. ಒಂದು ಸಾಂಗ್ ಮಾಡಿದ್ರು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋ ಟೈಮಲ್ಲಿ ನಾನು ರಾಜು ಸರ್ ಕೂತ್ಕೊಳ್ಳಿ ಇಲ್ಲಿ ಒಂದು ಸಾಂಗ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನುಭವ ಮಾಡಿ ತುಂಬಾ ದಿನ ಆಯ್ತು. ಚಿತ್ರ ಮೇಡಮ್ ಸಾಂಗ್ ಕೇಳಿದ್ವಿ, ಅವ್ರು ಇಮಿಡಿಯೇಟ್ಲಿ ಓಕೆ ಅಂದ್ರು. ನೆಕ್ಸ್ಟ್ ಲೆವೆಲ್ ಸಾಂಗ್ ಅವರು ಆದ್ಮೇಲೆ ಸೂಪರ್ ಹೋಗಿದೆ. ಅಂಡ್
thanks to Kannada people also and all artists and proper song singer very good and the voice is very nice and ನಮ್ಮ ಕೃಷ್ಣ ಸರ್ಗೆ ಇನ್ನೂ ದೊಡ್ಡ ದೊಡ್ಡ ಕಂಟಿನ್ಯೂ ಪಿಕ್ಸ್ ಬರಬೇಕು ಥ್ಯಾಂಕ್ ಯು ಸಾಧು ಸರ್ ನಮಸ್ತೆ ಅಂದ್ರೆ ನನಗೆ ಕನ್ನಡ ಮೂವೀಸ್ ಫುಲ್ ಮಾಡಬೇಕು ಅಂತ ಇದ್ರಿ ನೀವು ಎಲ್ಲರೂ ಆಶೀರ್ವಾದ ಬೇಕು ಥ್ಯಾಂಕ್ ಯು ಕೂಡ ಶಕ್ತಿ ಅವರೇ ಹಾಗಾಗಿ ನಾವು ಹೆಮ್ಮೆಯ ಗಾಯಕಿಯನ್ನ ಕರೆಯುವಂತಹ ಸಮಯ ಚಿನ್ನಮ್ಮ ಚಿನ್ನಮ್ಮ ಅಂತ ಹೇಳಿ ಕೈಲಾಶ್ ಸರ್ ಜೊತೆಗೆ ಅಷ್ಟೇ ಅದ್ಭುತವಾಗಿ ಚಿನ್ನಯ್ಯ ಹಾಡುವಂತಹ ನಮ್ಮ ಕರ್ನಾಟಕದ ಹೆಮ್ಮೆಯ ಗಾಯಕಿ ಇಂದು ನಾಗರಾಜ್ ಅವರನ್ನ ದಯವಿಟ್ಟು ಚಪ್ಪಾಳಿ ವೇದಿಕೆಗೆ ಆಹ್ವಾನಿಸಬೇಕು ಅಂತ ವಿನಂತಿಸ್ತಾ ಇದ್ವಿ ನಾಗರಾಜ್ ಅವರು ಅವರನ್ನು ಕೂಡ ಗೌರವಿಸಬೇಕು ಅಂತ ಮೊದಲಾಗಿ ವಿನಂತಿಸ್ತಾ ಇದ್ದೀವಿ ಇದೀಗ ನಮ್ಮ ಶ್ರೀಮತಿ ಸರ್ ಇಂದು ನಾಗರಾಜ್ ಅವರನ್ನ ಚಿನ್ನಮ್ಮ ಹಾಡಿನ ಗಾಯಕಿ ನಾಗರಾಜ್ ಅವರನ್ನ ಈಗ ಗಮನಿಸಲಾಗುತ್ತದೆ ಈ ಪಂಚಾಯತ್ ಸಂಬಂಧದಲ್ಲಿ ಇಂದು ನಾಗರಾಜ್ ಅವರೇ Thank you so much and happy congratulations. Yes, ಒಂದೆರಡನೇನಾದ್ರೂ ನೀವು ಹಾಡಬೇಕು ಪ್ಲೀಸ್. ನಮಸ್ಕಾರ ಎಲ್ಲರಿಗೂ. ಬಹಳ ಖುಷಿ ಆಗ್ತಾ ಇದೆ. 25 ದಿನ ಯಶಸ್ವಿಯಾಗಿ ನಮ್ಮ ಚಿತ್ರ ಮುಗಿಸ್ತಾ ಇದೆ. ಇದಕ್ಕಿಂತ ಖುಷಿ ಇನ್ನೊಂದು ಇರಲ್ಲ ನಮಗೆ. ಇನ್ನೊಂದು ವಿಷಯ ಕ್ಷಮೆಯಲ್ಲಿ ಈ ಸಾಂಗಿನ ಆಡಿಯೋ ಇವೆಂಟ್ಗೆ ಕಾರಣಾಂತರದಿಂದ ಬರಕ್ಕಾಗಿರ್ಲಿಲ್ಲ. ಬಟ್ ಒಂದು ಫಿಲ್ಮ್ ಹಿಟ್ ಆಗ್ಬೇಕು ಅಂತಂದ್ರೆ ಅದರಲ್ಲಿ ಸಾಂಗ್ ಎಷ್ಟು ಮುಖ್ಯ ನಾವು ಫಿಲಮ್ ಅಲ್ಲಿ ಆಕ್ಟಿಂಗ್ ಆಗಿರ್ಬೋದು ಸ್ಟೋರಿ ಆಗಿರ್ಬೋದು ಎಲ್ಲಾನು ಇಂಪಾರ್ಟೆಂಟ್ ಈ ಫಿಲಮ್ ಅಲ್ಲಿ ಎಲ್ಲಾನು ಇದೆ ಅಲ್ವಾ ಅಂಡ್ ಒಂದೊಂದು ಸಾಂಗ್ ಹಿಟ್ ಆಗೋದು ಅಷ್ಟು ಈಸಿ ಅಲ್ಲ ಇಡೀ ಆಲ್ಬಮ್ ಹಿಟ್ಟು ಫಿಲಮ್ ಹಿಟ್ಟು ಇದಕ್ಕಿಂತ ಹೇಳ್ಬೇಕು ಈ ಫಿಲಮ್ ಅಲ್ಲಿ ನಾನು ಒಂದು ಭಾಗಿಯಾಗಿದ್ದೀನಿ ಅಂತ ಹೇಳೋದು ಬಹಳ ಹೆಮ್ಮೆ ಆಗುತ್ತೆ ಇಂಥ ಒಂದು ಅದ್ಭುತವಾದ ಹಾಡ್ಕೊಟ್ಟಂತಹ ಅರ್ಜುನ್ ಸರ್ಗೆ ನಾನು ಯಾವತ್ತೂ ಆಭಾರಿಯಾಗಿದ್ದೀನಿ ಇವನ್ ಟೀಮ್ ಕೂಡ ತುಂಬಾ ಇಷ್ಟಪಟ್ಟು ಥ್ಯಾಂಕ್ಸ್ ಟು ಆಲ್ ಅಂಡ್ ಗಣೇಶ್ ಸರ್ ಬಗ್ಗೆ ನಾನು ಹೇಳಬೇಕು ಸರ್ ಮುಂಗಾರು ಮಳೆ ಬಂದಾಗ ನಾನು ಕಾಲೇಜ್ ಹೋಗ್ತಾ ಇದ್ದೆ ಬಹಳ ಇಷ್ಟ ನನಗೆ ಗಣೇಶ್ ಸರ್ ಬಂದ್ರೆ ಫಸ್ಟ್ ಬ್ಯಾಂಗ್ಳೂರ್ಗೆ ಹೋಗಿದೆ ಮೂವಿ ನೋಡಕ್ಕೆ ಒಂದ್ಸಲ ಮೂವಿ ನೋಡಿ ಬಂದ್ಮೇಲೆ 10 ಸಲ ಕಾಲೇಜ್ನ ಬಂಕ್ ಮಾಡಿ ನಾನು ಹೋಗಿ ಅಂತ ಏಕೈಕ ಚಿತ್ರ ಅಂದ್ರೆ ಮುಂಗಾರು ಮಳೆ ಗಣೇಶ್ ಸರ್ ಅಷ್ಟು ಕ್ರೇಜ್ ನಮಗೆ ಮುಂಚೆಯಿಂದ ಇದು ನನ್ನ 4th ಸಾಂಗ್ಸ್ ಅಲ್ಲಿ ಹಾಡ್ತಾ ಇರೋದು ಸೊ ನನ್ನ ಫೇವ್ರೆಟ್ ಹೀರೋಗೆ ಹಾಡಿರೋದು ಬಹಳ ಖುಷಿ ಆಗ್ತಾ ಇದೆ ಇವಾಗ ಗಣೇಶ್ ಸರ್ ಅವ್ರಿಗೆ ಮದುವೆ ಆದಾಗ ಎಷ್ಟೋ ಹುಡುಗಿಗೆ ಹಾಡ್ಬೇಕಾಗಿತ್ತಲ್ಲ ಅದನ್ನ ನಾನು ಕೊಟ್ಟು ಈಗ ಇದೀಗ ಕೃಷ್ಣ ಪ್ರವೇಶಕ್ಕೆ 25 ದಿನಗಳ ಸಕ್ಸಸ್ ಮೀಟ್ರಲ್ಲಿ ಒಂದು ನೆನಪಿನ ಕಾಣಿಕೆಯೊಂದಿಗೆ ಗೌರವಿಸಿದರು ಗಿರಿಜಲ್ ಅವರನ್ನು 25ನೇ ದಿನದ ಈ ಸನ್ಮಾನಕ್ಕೆ ಒಳ್ಳೆ ಡ್ರೆಸ್ ಹಾಕೊಂಡು 1 kg ಇಳಿಸ ಹಾಕೊಂಡೆ ಇಟ್ಲಿಸ್ಟ್ ಬಂದು ಸನ್ಮಾನ 5 kg ಜಾಸ್ತಿ ಆಗಿದೆ ಬಹುಶಃ ನಮ್ಮ ಡೈರೆಕ್ಟರ್ ಎಲ್ಲರ ಬಾಯಿಗೂ ಹೂ ಇಡಬಹುದು ಕೊನೆಗೂ ಸ್ವೀಟ್ ಇಟ್ಬಿಟ್ರು ಸೊ ನಾವು ಏನೇ ಕೆಲಸ ಮಾಡಿದ್ರು ನಿಮ್ಮ ಆಶೀರ್ವಾದ ಇದ್ರೆ ಮಾತ್ರ ಈ 25 50 75 100 ಸಾವಿರ ಆಗೋದು ಸೊ ನಿಮ್ಮ ಸಹಕಾರ ಪ್ರೋತ್ಸಾಹ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನಮಗೆ ಅಂತ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ನಾನು ಸುಮಾರು 49 ವರ್ಷ ಚಿತ್ರರಂಗ 25 ವಾರ ಓಡಿರುವ ಸಿನಿಮಾಗಳಲ್ಲಿ ಸುಮಾರು ಸಿನಿಮಾಗಳು 100 ದಿನಗಳು ಓಡಿರುವ ಸಿನಿಮಾಗಳನ್ನು 50 ದಿನ ಓಡುವ ಸಿನಿಮಾಗಳನ್ನು ಮಾಡಿದ್ದೇವೆ 25 ದಿನಗಳು ಓಡಿ ಇನ್ನೂ ಜನಪ್ರಿಯವಾಗಿ ನಡೀತಿರುವ ಈ ಕೃಷ್ಣ ಪ್ರವೇಶ ಚಿತ್ರವನ್ನು ನಾನು ಹೇಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸುತ್ತೆ
ತಿಂಗಳು ಅಂತಂದ್ರೆ 25 ವಾರ. ಯಾಕೆ ಅಂತಂದ್ರೆ 4 ವಾರ ಆದ್ಮೇಲೆ ಜನ ಥಿಯೇಟರ್ಗಳಿಗೆ ಬರೋದು ಬಹಳ ಕಡಿಮೆ ಆಗ್ತದೆ. ಸೊ ಹಾಗಾಗಿ ಎಲ್ಲರೂ 25 ದಿವಸಕ್ಕೆ ಫಂಕ್ಷನ್ ಮಾಡ್ತಾ ಇದ್ದಾರೆ ಅಂತ ಅನಿಸಬಹುದು. ಆದರೆ ಇದು ನಮಗೆ 25 ವಾರಗಳು ಓಡದಷ್ಟು, ಆಗಿನ ಕಾಲದಲ್ಲಿ 25 ವಾರ ಓಡಿದ್ರೆ ಎಷ್ಟು ಅಮೌಂಟ್ ಕಲೆಕ್ಷನ್ ಆಗ್ತಿತ್ತು ಅಷ್ಟೇ ಅಮೌಂಟ್ 25 ದಿನಗಳಲ್ಲಿ ಕಲೆಕ್ಷನ್ ಆಗಿದೆ. ಹಾಗಾಗಿ ಇದು ಬೇಸರ ಪಡುವಂತಹ ಒಂದು ವಿಷಯ ಅಲ್ಲ, ಸಂತೋಷ ಪಡುವಂಥದ್ದು, ಹೆಮ್ಮೆ ಪಡುವಂಥದ್ದು ವಿಷಯ. ಈ ಒಂದು ಚಿತ್ರದಲ್ಲಿ ನನ್ನನ್ನು ಬಹಳ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ನಿಜ ಹೇಳಬೇಕು ಅಂತಂದ್ರೆ ಇಂಥ ನಿರ್ಮಾಪಕರು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಂಥ ನಿರ್ಮಾಪಕರು ಸುಮಾರು ನಾನು ಕಥತ್ರ ನನ್ನ ಸಿನಿಮಾಗಳ ಮೇಲೆ ಮಾಡಿದ್ದೀನಿ. ಆದರೆ ಇವರು ನಮ್ಮ ಫಸ್ಟ್ ಅಲ್ಲಿ ಇರ್ತಾರೆ. ಎಷ್ಟು ಚೆನ್ನಾಗಿ ನಡೆಸ್ಕೊಂಡ್ರು ಅಂತಂದ್ರೆ ನಾನೊಬ್ಬರನ್ನೇ ಅಲ್ಲ, ಪ್ರತಿಯೊಬ್ಬ ಕಲಾವಿದರು, ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಎಲ್ಲರೂ ಬಹಳ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಅವರಿಗೆ ದೇವರು ಚೆನ್ನಾಗಿ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೊತೆಗೆ ಅವರ ಬ್ಯಾಗ್ನಲ್ಲಿ ಇನ್ನೂ ಅತ್ಯುತ್ತಮವಾದ ಚಿತ್ರಗಳು ಹೊರಬರಲಿ, ಕನ್ನಡ ಜನತೆಗೆ ನೀಡಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನಿರ್ದೇಶ ಶ್ರೀನಿವಾಸ ಕಾಯ್ದು ಅವರ ಜೊತೆಯಲ್ಲಿ ನಾನು ಇಲ್ಲಿ ಒಂದು ಸಿನಿಮಾ ಮಾಡಿದ್ದೆ. ಇದು ಅವರ ಜೊತೆಯಲ್ಲಿ 2ನೇ ಸಿನಿಮಾ. ಅವರು ಎಲ್ಲೇ ಇದ್ರೂ ನಮ್ಮ ಜ್ಞಾಪಕ ಮಾಡಿಕೊಂಡು ಕರೆದು ಒಳ್ಳೆಯ ಪಾತ್ರ ಕೊಟ್ಟು ನನ್ನಿಂದ ಮಾಡಿಸಿದ್ದಾರೆ. ಅವರಿಗೆ ನಾನು ಪ್ರಪ್ರಥಮವಾಗಿ ಧನ್ಯವಾದ ಹೇಳ್ತೇನೆ. ಇನ್ನೂ ಹೆಚ್ಚಿಗೆ ಈ ಒಂದು ನಿರ್ಮಾಣ ಸಂಸ್ಥೆಯಿಂದ ಒಳ್ಳೆ ಸಿನಿಮಾಗಳು ಬರಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ. ಇದೀಗ ಹಿರಿಯ ಪತ್ರಕರ್ತರಾಗಿರುವಂತಹ ಕೆ.ಎಸ್. ವಾಸು ಶ್ರೀನಿವಾಸಮೂರ್ತಿ ಸರ್ ಅವರನ್ನ ಗೌರವಿಸ್ತಾ ಇದ್ದಾರೆ. ಕೃಷ್ಣ ಪ್ರಣಯ ಸಖಿ ಕೂಡಲೇ ನಮ್ಮ ನಿರ್ಮಾಪಕರ ಬಗ್ಗೆ ಬಹಳಷ್ಟು ಜನರು ಮಾತನಾಡ್ತಿದ್ದಾರೆ. ಪ್ರಶಾಂತ್ ಜಿ ರುದ್ರಪ್ಪ ಸರ್ ಅವರು ಇಡೀ ತಂಡವನ್ನ ಕರ್ಕೊಂಡು ಹೋದಂತಹ ರೀತಿಯ ಬಗ್ಗೆ ಪ್ರತಿಯೊಬ್ಬರು ಕೂಡ ಆನಂದದಿಂದ ಮಾತನಾಡ್ತಾರೆ. ಅವರ ಪರವಾಗಿ ಅವರ ಮಗಳು ಬಂದಿದ್ದಾರೆ ಪ್ರೇರಣಾ ಪ್ರಶಾಂತ್ ಅವರು. ಚಪಾಳಿಯೊಟ್ಟಿಗೆ ಅವರನ್ನ ವೇದಿಕೆಯ ಮೇಲೆ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ವಿ. ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ಅವರ ಪ್ರಶಾಂತ್ ಜಿ ರುದ್ರಪ್ಪ ಅವರ ಮಗಳು ಪ್ರೇರಣಾ ಪ್ರಶಾಂತ್ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾರೆ. ಇದೀಗ ಪ್ರೇರಣಾ ಅವರು ನಮ್ಮ ಚೈಲ್ಡ್ ಆರ್ಟಿಸ್ಟ್ 3 ಜನ ಇದ್ದಾರೆ. ಆ ಮಕ್ಕಳಿಗೆ ಮೊದಲಿಸ್ಕೊಡ್ಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಓಕೆ, ಶೀಲ್ ಬರೋದಕ್ಕೆ ಮೊದಲು ನಾವು 3 ಜನ ಮಕ್ಕಳು ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬೇಕು. ಓಕೆ, ಹಾಯ್ ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತದೆ. 25 ಎಪಿಸೋಡ್ ಇದೆ, ಇನ್ನು ಮುಂದೆ ಇರ್ತದೆ. ಥ್ಯಾಂಕ್ ಯು ಮೀಡಿಯಾ, ಥ್ಯಾಂಕ್ ಯು ಗಣೇಶ್ ಸರ್, ಶ್ರೀನಿವಾಸ್, ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ನಾನು ಒಂದು ಪಾರ್ಟ್ ಆಗಿದ್ದೀನಿ ಸಕ್ಸಸ್ ಅಲ್ಲಿ. ಸೊ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಎಲ್ರಿಗೂ ಹಾರ್ಟಿ ಕಂಗ್ರಾಚುಲೇಷನ್ಸ್ ಫಾರ್ 25 ಡೇಸ್. ನನ್ನನ್ನು ಎಲ್ಲರೂ ತಿಳಿದಿದ್ದಾರೆ. ಈ ಇಂಟರ್ವ್ಯೂ ಮಾಡಿದ್ರೆ ತುಂಬಾ ಹೆಮ್ಮೆ ಆಗ್ತದೆ. ಅದಕ್ಕೆ ಥ್ಯಾಂಕ್ ಯು ಗಣೇಶ್ ಸರ್ ಫಾರ್ ಗಿವಿಂಗ್ ಆಪರ್ಚುನಿಟಿ. ಥ್ಯಾಂಕ್ ಯು ಶ್ರೀನಿವಾಸ್ ಸರ್, ಥ್ಯಾಂಕ್ ಯು ಚಿಕ್ಕಿ ಸರ್. ಅದು ಹೀಗೆ ಸಕ್ಸಸ್ ಆಗಿದೆ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತೆ ಕಲಾಭಿಮಾನಿಗಳಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಈ ಕೃಷ್ಣ ಪ್ರಣಯ ಸಖಿ ಮೂವಿ ಇಷ್ಟು ಸಕ್ಸಸ್ ಆಗೋದಕ್ಕೆ ನೀವುಗಳೇ ಕಾರಣ. ಹೀಗೆ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಿ. ನನಗೆ ಈ ಮೂವಿಯಲ್ಲಿ ಆಕ್ಟ್ ಮಾಡೋ ಚಾನ್ಸ್ ಕೊಟ್ಟಂತ ಶ್ರೀನಿವಾಸ್ ರಾಜು ಸರ್ ಮತ್ತೆ ಸಚಿನ್ ಸರ್ ಮತ್ತೆ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಪಾತ್ರ ಚಿಕ್ಕದಾಗಿ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಆಕ್ಟ್ ಮಾಡಿದ್ರೆ ತುಂಬಾ ಖುಷಿ ಇದೆ. ನನಗೆ ಗೋಲ್ಡನ್ ಸ್ಟಾರ್ ಜೊತೆ ಆಕ್ಟ್ ಮಾಡಿದ್ರೆ ಗೋಲ್ಡನ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ನಾನು ಕೃಷ್ಣ ಪ್ರಣಯ ಸಖಿಗೆ ಯಾವಾಗಲೂ ಚಿತ್ರನೇ ಆಗಿರ್ತೀನಿ. ಥ್ಯಾಂಕ್ ಯು. ಸ್ವಲ್ಪ ದಿನದಲ್ಲಿ ನಮ್ಮ ಇಂಡಸ್ಟ್ರಿಗೆ ಹೀರೋ ಮತ್ತೆ ದೊಡ್ಡ ಚಿತ್ರ ಸಿಗ್ತಾ ಇತ್ತು. ಅವನಂತೂ ರಾಜಕಾರಣಿ ನನಗೆ ಪ್ರತಿ ಸಲ ಭಾಷಣ ಮಾಡ್ತಾರೆ. ರಜ್ಜು ಅಮೇಜಿಂಗ್ ಸ್ಪೀಚ್. 3 ಜನರಿಗೆ ಆಲ್ ದಿ ಬೆಸ್ಟ್. ಇದೀಗ ನಮ್ಮ ಕೃಷ್ಣ ಪ್ರಣಯ ಸಖಿ ಪರವಾಗಿ ನೀವು 3 ಜನರಿಗೂ ಕೂಡ ಒಂದು ನೆನಪಿನ ಕಾಣಿಕೆ ಪ್ರೇರಣಾ ಪ್ಲೀಸ್ ಚಪ್ಪಾಳೆ ತಪ್ಪು.
ಮನುಷ್ಯರು ಪ್ರೊಡ್ಯೂಸರ್ ಆಧರಿಸಿದ್ರೆ ಸ್ವಲ್ಪ ಕೇಳಿದ್ವಿ. ಇದೀಗ ನಾನು ಆಗ್ಲೇ ಹೇಳಿದೆ, ನಮ್ಮ ಕೃಷ್ಣ ಪ್ರಣಯ ಸಿಕ್ಕಿಗೆ ಶಕ್ತಿಯಾಗಿದೆ ಎಂಬುದು ಖಂಡಿತವಾಗಿ ನಮ್ಮ ಎಲ್ಲ 7 ಹಾಡುಗಳು ಕೂಡ ಇದೀಗ ನಮ್ಮ ಜೊತೆಗಿದ್ದಾರೆ. ದ್ವಾಪರ ಹಾಡನ್ನ ಹಾಡಿದಂತಹ ನಮ್ಮ ಜಸ್ಕರಣ್ ಸಿಂಗ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನೀವು ಅಂಕರ್ ಅಂಡರ್ಸ್ಟ್ಯಾಂಡ್ ಇದೆ ಸ್ವಲ್ಪ ಓಕೆ. ಜಸ್ಕರಣ್ ಅವರು ಮಾತಾಡ್ತಾರೆ, ಆಮೇಲೆ ನೀವು ಸಿಂಗ್ 2 ಲೈನ್ಸ್. ಅದಾಗ್ತಾ ಇದ್ದಲ್ಲ ಇಂಗ್ಲಿಷ್ ಅಲ್ಲಿ ಹೇಳ್ಬೋದು ಅಂತ ಹೇಳ್ತಾರೆ. Everyone, sir. So I feel lucky to be a part of this great movie, and a big thanks to Arjun sir, Ganesh sir, Srinivas, Raju sir, and to the whole team for making me a part of this great movie. And I just want to thank each and everyone for giving so much love to Dwapara. It has already crossed 79 million views on YouTube, and it has crossed 8 lakh around 31,000 reels on Instagram as well. So the amount of love I'm getting from this song is like very irreplaceable. So looking forward for the same amount of love and blessings from all the areas. So again, thank you so much, everyone. I'll sing 2 lines of the song. मुझे नन्नोड़े नन्नोड़े सोने में तुंगिए हमसे लड़े के तो सीधा चलिए मेरे नारी मुझको सितारे नानु उड़ते नन्नल सारी रे Thank you so much, Jasper. ನಿಮ್ಮೊಂದು ಬರೀ ಖಂಡಿತವಾಗಿಯೂ ಬರೀ ಕರ್ನಾಟಕದಲ್ಲಿ ಮಾತಾಡಲ್ಲ, ವಿಶ್ವದೆಡೆ ಎಲ್ಲರೂ ಅದನ್ನ ಮುಳುಗುವ ರೀತಿಯಲ್ಲಿ ಮಾಡಿದೆ. ಇಲ್ಲೇ ಇರಬೇಕು. ಈಗ ಜಸ್ಕರಣ್ ಸಿಂಗ್ ಅವರನ್ನ ಗೌರವಿಸುವುದಕ್ಕೆ ನಮ್ಮ ಕುಟುಂಬದ ದೊಡ್ಡಪ್ಪ ಅವರ ಕರೆ ಮಾಡಿದ ಸಮಯ. ತಾಳಿ ಕಟ್ಟುವ ಶುಭ ವೇಳೆ ಅಂತ ಮಾಡಿ ಮತ್ತೆ ಪ್ಲೇ ಆಯ್ತು ದೊಡ್ಡಪ್ಪ. ಓಕೆ, ನಮ್ಮ ಪ್ರೀತಿಯ ಕೃಷ್ಣ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಎಲ್ಲರ ಆಶೀರ್ವಾದ Congratulations, Jasper Singh. Once again, happy congratulations and thank you so much. ಇದೀಗ ಮುಂದಿನ ಗೌರವವನ್ನು ಸ್ವೀಕರಿಸೋದು ನಮ್ಮ ಸಿನಿಮಾದಲ್ಲಿ 3 ಅದ್ಭುತವಾದಂತಹ ಹಾಡುಗಳಿಗೆ ಅಷ್ಟೇ ಸುಂದರವಾದಂತಹ ಸಾಲುಗಳನ್ನ ನೀಡಿದವರು ಏಕಕನ ಆಗಿರ್ಬೋದು, ದ್ವಾಪರ ಆಗಿರ್ಬೋದು, ಶ್ರೀಕೃಷ್ಣ ಆಗಿರ್ಬೋದು, 3 ಹಾಡುಗಳಿಗೂ ತುಂಬಾ ಸುಂದರವಾಗಿ ಸಾಹಿತ್ಯವನ್ನು ಬರೆದಂತಹ ನಮ್ಮೆಲ್ಲರ ಹೆಮ್ಮೆಯ ಸಾಹಿತಿಗಳು ಚಪ್ಪಾಳೆಗೆ ಸ್ವಾಗತಿಸಿ ನಾಗೇಂದ್ರ ಪ್ರಸಾದ್ ಅವರು. Nagendra Prasad sir, thank you so much. Hearty congratulations. ಮೊದಲನೇದಾಗಿ ಮಾತೇನಿಲ್ಲ, ಹಾಡೆ ಎಲ್ರಿಗೂ ಒಳ್ಳೆಯದಾಗಿ ಮಾತಾಡ್ತಿಲ್ಲ. ಬಹಳ ಮಾತಾಡಿದ್ದೀವಿ, ಬಹಳ ಖುಷಿ ಆಗಿದೆ. ಅಂದ್ರೆ ಕೋಟಿಗಟ್ಟಲೆ ಜನ ಹಾಡನ್ನು ಕೇಳೋದಲ್ಲ, ಕೋಟ್ಯಾಂತರ ಹೃದಯಗಳಿಗೆ ನನ್ನ ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಾಗೇಂದ್ರ ಪ್ರಸಾದ್ ಸರ್ಗೆ 25 ದಿನಗಳ ಸಂಭ್ರಮದ ಈ ಕ್ಷಣದಲ್ಲಿ ನನ್ನ ಕಾಣಿಕೆಯನ್ನು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಕೃಷ್ಣ ಪ್ರಣಯ ಸಖಿ ಕನ್ನಡವಾಗಿ
ಶರಣ್ಯ ಅವರೇ, ಫಸ್ಟ್ ಆಫ್ ಆಲ್ ಹಾರ್ಟಿ ಕಂಗ್ರಾಚುಲೇಷನ್ಸ್. ಮೊದಲ ಹೆಚ್ಚಿಗೆ ಈಗ ವಿಷ್ಣು ಸಿನಿಮಾಗಳು ಬಂದು ಕೂಡ 25 ದಿನಗಳನ್ನ ಕಂಪ್ಲೀಟ್ ಮಾಡಿದಾಗ ಸಾರ್ಥಕತೆ ಇದೆ. ನಿಮಗೆ ಸಾಧಿಸಿದ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಮಾಧ್ಯಮದವರಿಗೆ ಹಾಗೆ ನಮ್ಮ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ನಮಸ್ಕಾರ. 25 ಡೇಸ್ ಅಂತ ಹೇಳಿದ್ರೆ ಒಂದೊಂಥರ ಸ್ಯಾಟಿಸ್ಫ್ಯಾಕ್ಷನ್, ತುಂಬಾ ಸ್ಪೆಷಲ್ ಮೂಮೆಂಟ್. ಸೊ ಇದಕ್ಕೆ ಫಸ್ಟ್ ಆಫ್ ಆಲ್ ಶ್ರೀನಿವಾಸ್ ರಾಜು ಸರ್ಗೆ ಹಾಗೆ ವೆಂಕಟೇಶ್ ಸರ್ ನಮ್ಮ DOPಗೆ ಅಂಡ್ ಇಡೀ ನನ್ನ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ತ್ರಿಶೂಲ್ ಎಂಟರ್ಟೈನ್ಮೆಂಟ್ಗೆ ನಮಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಅಂಡ್ ಡೆಫಿನೆಟ್ಲಿ ಗೋಲ್ಡನ್ ಸ್ಟಾರ್ ಥ್ಯಾಂಕ್ ಮಾಡಿ ಗೋಲ್ಡನ್ ಟೈಮ್ ಸ್ಟಾರ್ಟ್ ಆಯ್ತು ನಿಜವಾಗ್ಲೂ ಎಲ್ಲರೂ ಅಷ್ಟು ಜಾನಿ ಅಂತಾರೆ. ಎಲ್ಲರೂ ಅಂದ್ರೆ ಇನ್ನು ಎಷ್ಟು ಸಿನಿಮಾ ಮಾಡಿದ್ರು ಈ ತಂಡ ಹಾಗೆ ಈ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಲೈಕ್ ಒಂದು ಲೈಫ್ ಲಾಂಗ್ ತುಂಬಾ ಸ್ಪೆಷಲ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಗಣೇಶ್ ಸರ್. ರಿಯಲಿ ಮೀನ್ಸ್ ಅ ಲಾಟ್. ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಒಂಥರ ಎಷ್ಟೋ ಬರತ್ತೆ ನಮಗೆ. ರಿಯಲಿ ಬ್ಲೆಸ್ಡ್. ಅಂಡ್ ಒಂದು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡಲೇಬೇಕು. ನಾನು ಇಡೀ ಫ್ಯಾಮಿಲಿ ಕರ್ಕೊಂಡು ನಾನು ಇದೇ ಪ್ರಸನ್ನ ಥಿಯೇಟರ್ಗೆ ಬಂದಿದ್ದೆ. ಜನ ಜೊತೆ ನೋಡೋಣ ಅಂತ ಅಜ್ಜಿ ತಾತ ಎಲ್ಲರನ್ನೂ ಕರ್ಕೊಂಡು. ಅವಾಗ ಒಂದು 7 ರಿಂದ 8 ಜನ ಕಣ್ ಕಾಣದಿರೋದು ಬಂದಿದ್ರು. ಬಂದು ಕುತ್ಕೊಂಡು ನೋಡ್ತಾ ಇದ್ರು. ನಾನೇ ಹೋಗಿ ಮಾತಾಡ್ತಿದ್ದೆ. ನಾನು ಹಾಯ್ ಇಂಗ್ಲಿಷ್ ಜಾನ್ವಿ ಅಲ್ವಾ ಅಂತಂದ್ರು. ದಟ್ ವಾಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್. ಅಂಡ್ ಬಂದಿದ್ದೀರ ಅಂತಂದಿಲ್ಲ, ಒಂದು ಗಣೇಶ ಸಿನಿಮಾನ ನಾನು ಕೇಳಿಸ್ಕೋಬೇಕು ಅಂತ ಬಂದಿದ್ದೀನಿ ಅಂತ ಅಂದ್ರು. ಸೊ ಈ ತರ ಒಂದು ಆಡಿಯನ್ಸ್ ಗಣೇಶ ಮಾತ್ರ ಎಷ್ಟು ಜನರಲ್ಲಿ ಬರೋದು ಅಂತ ಹೇಳ್ಬೇಕಪ್ಪ ಅವೆಲ್ಲ. ಸೊ ಈ ತರ ಒಂದೊಂದು ಎಕ್ಸ್ಪೀರಿಯನ್ಸ್ ವೆರಿ ಬ್ಯೂಟಿಫುಲ್ ನನಗೆ ಸಿನಿಮಾ ತಂದ್ಕೊಟ್ಟಿದೆ. ಸೊ ಈ ಚಿತ್ರತಂಡಕ್ಕೆ ನಾನು ಯಾವತ್ತಿಗೂ ಚಿರಋಣಿ. ಇನ್ನು ಎಷ್ಟೇ ವರ್ಷ ಆದರೂ ಈ ಮೂಮೆಂಟ್ಸ್ ನನ್ನ ಲೈಫ್ ಲಾಂಗ್ ನಾಟಕ ಇಟ್ಕೊಂಡಿರ್ತೀನಿ. ಅಂಡ್ ಸಿನಿಮಾದ ಬಗ್ಗೆ ಹೇಳ್ಬೇಕಂದ್ರೆ ಸಾಧು ಸರ್, ಶಶಿಕುಮಾರ್ ಸರ್, ಶ್ರುತಿ ಮಾಮು, ಶ್ರೀನಿವಾಸ್ ಮೂರ್ತಿ ಸರ್ ಎಲ್ಲಾ ಜೊತೆಗೂ ವರ್ಕ್ ಮಾಡಿ ಒಂದೇ ಸಿನಿಮಾದಲ್ಲಿ ಇಷ್ಟು ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿ ರಿಯಲಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಸಾಧು ಸರ್ ವಿಡಿಯೋ ಕೂಡ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಈಗ ಶರಣ್ಯ ಶೆಟ್ಟಿ ಅವರನ್ನ ಗೌರವಿಸಬೇಕು ಅಂತ ರಾಮಕೃಷ್ಣ ಸರ್ ಅವರಲ್ಲಿ ವಿನಂತಿಸ್ತಾ ಇದ್ದೀನಿ. ಹಾಗೆ ಕಂಗ್ರಾಚುಲೇಷನ್ಸ್ ಶರಣ್ಯ ಶೆಟ್ಟಿ ಅವರೇ, ಮತ್ತಷ್ಟು ಯಶಸ್ಸಿನ ಪರವಾಗಿ. ಥ್ಯಾಂಕ್ ಯು ಶರಣ್ಯ. ಥ್ಯಾಂಕ್ ಯು ಸೋ ಮಚ್. ರಾಮಕೃಷ್ಣ ಸರ್, ಮೊದಲನೇದಾಗಿ ಪ್ರೀತಿಯ ಧನ್ಯವಾದಗಳು. ಈ ನಮ್ಮ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಹೇಗೆ ಅನಿಸ್ತದೆ? ನೀವೆಲ್ಲ ಹೇಳ್ತಾ ಇದ್ದೀರಾ, ಚಂದಾಗಿ ಹೇಳ್ತಾ ಇದ್ದೀರಾ. ನಿಮ್ಮ ನನಗೆ ಹೇಳಿ ಆಗಿಲ್ಲ. ಎಲ್ಲ ನನ್ನ ಪ್ರಿಯ ಬಂಧುಗಳಿಗೆ ನನ್ನ ಪ್ರೀತಿಯ ಸಾಷ್ಟಾಂಗ ಯಾರನ್ನು ನೋಡ್ತೀರಿ, ಯಾರನ್ನು ಕೇಳಿದ್ರಿ, ಯಾರನ್ನು ಇಲ್ಲಿಂದ ಶುರು ಮಾಡಿ ಎಲ್ಲ ಇದೆ. ಶ್ರೀನಿವಾಸ ರಾಜು ಅಂತ ಹಿಡಿದು, ಪ್ರಶಾಂತ್ ರಾಜು ಅಂತ ಹಿಡಿದು, ಎಲ್ಲ ಸಚಿನ್ ಶ್ರೀಧರ್ ಎಲ್ಲರಿಗೂ ಹಿಡಿದು ನನಗೆ ಹೇಳಿ ಬರಲ್ಲ. ಎಲ್ಲ ಕಲಾವಿದರು, ನನ್ನ ಸ್ನೇಹಿತರಿಗೂ, ತಂತ್ರಜ್ಞರಿಗೂ, ಈ ಚಿತ್ರ ತಂಡಕ್ಕೂ ನಾನು ಋಣಿಯಾಗಿದ್ದೆ. ಈ ಒಂದು ಮಾತು ಹೆಚ್ಚಿಗೆ ಹೇಳ್ಕೊಡ್ತೀನಿ, ಬೇಜಾರು ಮಾಡ್ಕೊಬೇಡಿ. ಈ ಗಣೇಶ್ ಅನ್ನುವ ಗಣೇಶ ಶಕ್ತಿ ಇದೆಯಲ್ಲ, ಅದು ಏನಿದೆ ಗೊತ್ತಿಲ್ಲ, ನಾನು ಕೊಡ್ತಾ ಇಲ್ಲ. ಆದರೆ ನನ್ನಂತಹ ಕಲಾವಿದರು ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಮೂಕಂ ಕರೋತಿ ವಾಚಾಳಂ ಕೊಂದು ಗಂಗೈತಿರಿ ಅಂತ ಸಂಸ್ಕೃತ ಹೇಳ್ತಾರೆ, ಬಸವಣ್ಣ ಹೇಳಿದಾರಲ್ಲ. ಹಾಗೆ ಯಾರು ಮೂಕಂದಾಗಿ ನಾವು ಗಿರಿ ಹತ್ತುವಂತ ಶಕ್ತಿಯನ್ನು ಕೊಡ್ತಾನೆ ಅಲ್ಲ ಭಗವಂತ ಒಲಿದ್ರೆ. ಅವನು ಯಾರು ಒಲಿಯೋದು? ನೀನು ಒಲಿದರೆ ಕೊರಡು ಕೊಡೋದು ದಯ್ಯ, ನೀನು ಒಲಿದರೆ ಬರಡು ಅಯನಂಬುದಯ್ಯ. ಯಾರು ನೀನು? ಪ್ರಭು, ಮಹಾಪ್ರಭು ಅಲ್ಲಿ ಕೂತಿರ್ತಾನಲ್ಲ ನಮ್ಮನ್ನು ನೋಡೋರು. ಅವನು ಯಾಕೆ ಹೆಂಗ್ ಆಟ ಆಡ್ತಾನೆ ಕನ್ನಡ ಚಿತ್ರರಂಗದಲ್ಲಿ. ಆ ಪ್ರೇಕ್ಷಕ ಇರುವ ಮಹಾಪ್ರಭು ನಮ್ಮನ್ನೆಲ್ಲ ಇದರಲ್ಲಿ 25 ದಿವಸ ಧ್ವಜ ಹಾಕೊಂಡು ಮಾಡಿದ್ದಾರೆ. ಮೊದಲು ಅವರಿಗೆ ಧನ್ಯವಾದ ಹೇಳ್ಬಿಡೋಣ. ಆದ್ರೆ ಸೂಕ್ಷ್ಮ ಹೇಳ್ಬೇಕು ಅಂತಂದ್ರೆ, ಕನ್ನಡ ಚಿತ್ರರಂಗ ಒಂಥರ ಮಾಯಾ ಲೋಕ ಅಂದ್ರೆ ಗೊತ್ತೇ ಇದೆ. ಸಿನಿಮಾ ಮಾಯಾ ಲೋಕ. ಪ್ರತಿ 10 ವರ್ಷಕ್ಕೆ ಕಂಡು ಕೂತಿದ್ದಾರೆ ಒಂದ್ಸಲ. 10 ವರ್ಷ ಆದ್ಮೇಲೆ ಸಿನಿಮಾಗಳೆಲ್ಲ ಸಿನಿಮಾ
ಚಿಕ್ಕ ನಾನು ಹೇಳ್ತೀನಿ, ನಾನು 25-30-40 ವರ್ಷದ ಸರ್ವಿಸ್ 10 ವರ್ಷ ಆದ ತಕ್ಷಣ ಅಷ್ಟು ಬಟ್ ಗಣೇಶ್ ಬರ್ತಾರೆ, ಶೆಟ್ಟರು ಬರ್ತಾರೆ. ನಾವೆಲ್ಲ ಚಿತ್ರರಂಗದಿಂದ ಸಾಕಷ್ಟು ಬೆನಿಫಿಟ್ ತಗೊಂಡ್ರೆ ಚಿತ್ರರಂಗವೇ ಇಂಥವ್ರಿಗೆ ಬೆನಿಫಿಟ್ ಕೊಡ್ತಾರಲ್ಲ ಅಂತ ನನಗೆ ಸಂತೋಷ. ಅದು ಬೇಕು, ಚಿತ್ರರಂಗಕ್ಕೆ ಬೇಕು. ಚಿತ್ರರಂಗ ತುಂಬಾ ಇಟ್ಕೊಳ್ಳಿ, ಶ್ರೀನಿವಾಸರಾಜ್ ಅವರನ್ನು ತುಂಬಾ ಇಟ್ಕೊಳ್ಳಿ, ನಮ್ಮ ಅನ್ನದಾತ ಪ್ರಶಾಂತ್ ಅವರನ್ನು ತುಂಬಾ ಇಟ್ಕೊಳ್ಳಿ. ದೇವರು ಒಳ್ಳೇದು ಮಾಡಿ ಅಂತ ನಾನು ಹಾರೈಸಿ ನನ್ನ ಪರವಳಿಗೆ ಮುಗಿಸ್ತೇನೆ. ಶುಭಾಶಯ, ಎಲ್ಲರಿಗೂ ಧನ್ಯವಾದ. ಇದೀಗ ನಮ್ಮ ರಾಮಕೃಷ್ಣ ಸರ್ ಅವರನ್ನ ಗೌರವಿಸಬೇಕು ಅಂತ ಹೇಳಿ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಹಿರಿಯರಾದ ಛಾಯಾಗ್ರಾಹಕರು ಮೋಕ್ಷೇಂದ್ರ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಮೋಕ್ಷ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಚಪ್ಪಾಳೆ ಬರಲಿ. ಈಗ ನೀವು ಯಾವ ಫಿಲ್ಮ್ ಬರಬೇಕು ಆ ಕಡೆ ಈ ಕಡೆ. ಎಲ್ಲ ಕ್ಯಾಮ್ರಾ ನೋಡ್ಕೊಂಡು Thank you. Thank you. Thank you, Moksha sir. Thank you so much, Moksha sir. Thank you so much. ಇದೀಗ ನಮ್ಮ 7 ಹಾಡುಗಳಲ್ಲಿ ಇನ್ನೊಂದು ವಿಭಿನ್ನವಾದಂತಹ ಹಾಡು ಕಾಡಲಿ ಹೇಗಿರಲಿ ಅಂತ ಹೇಳಿ ಈ ಹಾಡನ್ನ ಹಾಡುವಂತಹ ಗಾಯಕಿ ಪೃಥ್ವಿ ಅವರಿದ್ದಾರೆ. ಪೃಥ್ವಿ ಅವರೇ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳಿ ನಾವು ಗಮನಿಸ್ತಾ ಇದ್ದೀವಿ. ನಮ್ಮ ಶರಣ್ಯ ಶೆಟ್ಟಿ ಅವರ ಒಂದು ವಿಭಿನ್ನವಾದಂತಹ ಹಾಡು. ಕಂಗ್ರಾಚುಲೇಷನ್ಸ್ ಪೃಥ್ವಿ. ಕೃಷ್ಣ ಪ್ರಣಯ ಸಖಿ ದಯವಿಟ್ಟು ಮದುವೆ ಬನ್ನಿ. 25 ದಿನಗಳ ನಮ್ಮ ಇನ್ನೂ ಕೂಡ ಸಕ್ಸಸ್ ಆಗಿ ಓಡ್ತಾ ಇದೆ. ಹೇಗೆ ಅನಿಸ್ತಾ ಇದೆ ಇದರ ಒಂದು ಭಾಗವಾಗಿ ಮಾತುಗಳಿಗಾದ್ರೂ ಪರವಾಗಿಲ್ಲ, ಎಲ್ಲ ಟೈಮ್ ಹಾಡಬೇಕು. ಎಲ್ರಿಗೂ ನಮಸ್ಕಾರ. ಹಿರಿಯ ಕಲಾವಿದರಿದ್ದೀರಾ, ನನ್ನ ಫೇವ್ರೆಟ್ ಗಣೇಶ್ ಸರ್ ಇದ್ದೀರಾ, ಸಾಧಕೋಕಿಲ ಸರ್ ಇದ್ದೀರಾ. ಸೊ ತುಂಬಾ ಖುಷಿ ಆಗ್ತದೆ. ಆಕ್ಚುಲಿ ಈ ಮೂವಿಲಿ ಫಸ್ಟ್ ಇಂದಲೂ ಎಲ್ಲಾ ಟ್ರ್ಯಾಕ್ ಸಾಂಗ್ಸ್ ನಾನಿದೆ. ಕಂಪೋಸಿಂಗ್ ಟೈಮ್ ಇದ್ರೂ ನಾನು ಎಲ್ಲಾ ಹಾಡುಗಳಿಗೂ ಹಾಡಿದ್ದೆ. ಸೊ ಲಾಸ್ಟ್ ಗೆ ಕಾಡದೆ ಹೇಗಿರಲಿ ನನಗೆ ರೀಟೈನ್ ಮಾಡಿದ್ರು. ಸೊ ತುಂಬಾ ಖುಷಿ ಆಯ್ತು. ಮೇನ್ ಆಗಿ ಗಣೇಶ್ ಸರ್ ಮೂವಿ ಹಾಡಿದ್ರೆ ತುಂಬಾ ಖುಷಿ ಆಯ್ತು. ನಾನು ಮೊನ್ನೆ ಹೇಳಿದ್ದೆ ಚಿಕ್ಕವಳಿಂದ ನೋಡ್ತಿದ್ದೀನಿ ಮೂವಿ ಅಂತ, ಸೊ ಇವತ್ತು ಹೇಳಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶ್ರೀನಿವಾಸ್ ಸರ್, ಪ್ರಶಾಂತ್ ಸರ್, ಹಾಗೆ ಮೇನ್ ಆಗಿ ಅರ್ಜುನ್ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಶರಣ್ಯ ಮ್ಯಾಮ್, ದಿಸ್ ಇಸ್ ಫಾರ್ ಯು. ಈ ತರ ಹಾಡಿದ್ರೆ ಕಾಡೋದೇ ಬರೋದು. ಪೃಥ್ವಿಯವರ ದಯವಿಟ್ಟಿರ್ಬೇಕು. ಈಗ ಪೃಥ್ವಿಯವರನ್ನ ಗೌರವಿಸಬೇಕು ಅಂತ ಹೇಳಿ ನಮ್ಮ ಗಣೇಶರ ಜೊತೆಗೆ ಯಾವಾಗಲೂ ಜೊತೆಯಲ್ಲೇ ಇದ್ದು ಕಥನ ಕೈಗಳನ್ನು ಕೊಡ್ತಾ ಇದ್ದಂತ ನಮ್ಮ ಪ್ರೀತಿಯ ವಿಷ್ಣು ಕುಮಾರ್ ಅವರನ್ನು ಕರೆಯುವಂತಹ ಸಮಯ. ಎಲ್ಲರ ಪ್ರೀತಿಯ ಒಳಗೋಗಿ ಸಾಧು ಗೋಕುಲ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಇದೇ ಇರಬೇಕು. ಇದೀಗ ಮುಂದಿನ ಗೌರವವನ್ನು ಸ್ವೀಕರಿಸಲು ನಮ್ಮ ಸಿನಿಮಾದಲ್ಲಿ ಅಮೇಜಿಂಗ್ ಆದಂತಹ ಪಂಚಿಂಗ್ ಡೈಲಾಗ್ಗಳನ್ನು ಬರೆದಿರುವುದು ನಮ್ಮ ವಿಜಯ್ ಈಶ್ವರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾಗೆ ಕಂಗ್ರಾಚುಲೇಷನ್ಸ್ ವಿಜಯ್ ಈಶ್ವರ್ ಅವರೇ. ಕೃಷ್ಣ ಪ್ರಣಯ ಸಖಿ 25 ದಿನಗಳನ್ನು ಪೂರೈಸಿರುವಂತಹ ಖುಷಿಯಲ್ಲಿ ನಾನಿದ್ದೀನಿ. ಎಲ್ಲರೂ
ಸರ್ ಫಸ್ಟ್ ಇವೆಂಟ್ ಅನ್ಸುತ್ತೆ, ಲಾಸ್ಟ್ ಇವೆಂಟ್ ಫಸ್ಟ್ ಟೈಮ್ ಸಿಕ್ಕಿದ್ರೆ ಎಲ್ರಿಗೂ ಮಾಧ್ಯಮ ಮಿತ್ರರಿಗೆ, ಪತ್ರಿಕಾ ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಎಲ್ಲರಿಗೂ ಧನ್ಯವಾದ. ಫಸ್ಟ್ ರಾಜು ಸರ್ ಶುರು ಮಾಡ್ತೀನಿ. ಫುಲ್ ಎಲ್ಲರೂ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ, ತುಂಬಾ ಟೈಮ್ ತಗೊಳ್ಳಲ್ಲ. ರಾಜು ಸರ್, ಥ್ಯಾಂಕ್ ಯು ಫಾರ್ ದ ಬಿಗ್ಗೆಸ್ಟ್ ಆಪರ್ಚುನಿಟಿ ಇನ್ ಮೈ ಲೈಫ್. ಈ ಸಿನಿಮಾ ಯಾವತ್ತೂ ಫಾರೆವರ್ ಮೆಮೊರಬಲ್ ಆಗಿದೆ ನನಗೆ. ಅಂಡ್ ಪ್ರಶಾಂತ್ ಸರ್, ಥ್ಯಾಂಕ್ ಯು. ಅಂಡ್ ಗಣೇಶ್ ಸರ್, ಸೊ ಈ ಸಿನಿಮಾದ ಸಕ್ಸಸ್ ಅಲ್ಲಿ ಪಿಲ್ಲರ್ಸ್ ಗಳು ಎಷ್ಟು ಅಂತಂದ್ರೆ ರಾಜು ಸರ್, ಪ್ರಶಾಂತ್ ಸರ್, ಗಣೇಶ್ ಸರ್ ಮೈನ್ ಪಿಲ್ಲರ್ಸ್ ಆಗ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮೆಲ್ಲರ ಪ್ರೀತಿಗೆ. ಇನ್ನು ವಿಜಯ್ ಸಿನಿಮಾಗೆ ಗಣೇಶ್ ಸರ್ ಬರೀಬೇಕು ಅಂತ ತುಂಬಾ ಆಸೆ ಇದೆ, ಬರೀ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಧನ್ಯವಾದಗಳು. ವಿಜಯೇಶ್ವರ ಹೊರನಾಡಿಯ ಸಾಧುಪುತ್ರ ಸರ್ ಕಾಂಗ್ರೆಸ್ ಸಾಧಿ ಈ ಪತ್ರಿಕೆಗಳ ಸಂಭ್ರಮದಲ್ಲಿ ನಮ್ಮ ಕೃಷ್ಣ ಸರ್ Thank you. Thank you so much, Vishnu. Thank you so much. ಇದೀಗ ನಮ್ಮ ಎಂಜಿನಿಯರ್ ನಮ್ಮ ಜೊತೆ ಇದ್ದಾರೆ. ಬಹಳಷ್ಟು ಕಾರ್ಯಕ್ರಮಗಳಿಗೆ ಬರೋದೇ ಇಲ್ಲ, ಅಷ್ಟು ಬ್ಯುಸಿನೂ ಇರ್ತಾರೆ, ಬಹಳ ಕಡಿಮೆ. ನಮ್ಮ ಕೆ ಪ್ರಕಾಶ್ ಸರ್ ಅವರಿಗೆ ಹಾರ್ದಿಕ ಕಂಗ್ರಾಚುಲೇಷನ್ ಮೂಲಕ ಹೇಳ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಕೃಷ್ಣ ಪ್ರಣಯ ಸಿನಿಮಾದಲ್ಲಿ ನಾನು ಕೂಡ ಆಕ್ಟ್ ಮಾಡಿದ್ದೆ. 2 ಸಲ ಕಾರ್ಯಕ್ರಮ ಮಾಡ್ಕೊಂಡು ನನಗೆ ಕೈವಾಡ ಆಗಿರ್ಲಿಲ್ಲ. ಇವತ್ತು ಬಂದ್ರಿ ನಿಮ್ಮೆಲ್ಲಾರು ನೋಡ್ತಾರೆ, ತುಂಬಾ ಸಂತೋಷ. ಸಾಧು ಕೋಕಿಲ ಸರ್ ಜೊತೆ ಎಲ್ಲ ಜೊತೆ ಆಕ್ಟ್ ಮಾಡಿದ್ರು ನನಗೆ ತುಂಬಾ ಸಂತೋಷ. ಎರಡೆರಡು ಮಾತಾಡಿರೋದು ಇಷ್ಟೇ ಮಾತಾಡಿದ್ರು. ಥ್ಯಾಂಕ್ ಯು. ನಾನು ಹೆಣ್ಮಕ್ಳು ಬಂದು ಪ್ರಶಸ್ತಿ ಕೊಟ್ಟರೆ ಜಾಸ್ತಿ ನಗ್ತಾ ಇದ್ದೀನಿ, ಗಂಡ್ಮಕ್ಳು ಬಂದು ನಗ್ತಾ ಇಲ್ಲ ಅಂತ ಅವ್ರ ಉದ್ದೇಶ. ರಸಿಕತೆ ಇದ್ದಿರೋ ಜೀವನ ಒಂದು ಜೀವನ, ಕಲೆಯಿಂದ ಕಲೆಗೆ ಬೆಲೆ ಕೊಡದ ತಲೆ ಇರುವ ತನಕ ಶಿಲೆ ಕಾಣುವುದಲ್ಲದೆ ಕಲೆ ಕಲೆಯಲ್ಲಿ ಕಾಣುವುದು. ಕಲಾವಿದ ಅಂದ್ರೆ ಒಂದು ಚುಕ್ಕಿ ಇರ್ಬೇಕಂತೆ. ಏನ್ ಚುಕ್ಕಿ ಹೇಳಿ? ಕಪ್ಪು ಚುಕ್ಕಿ. ಅಂದ್ರೆ ನೆಗೆಟಿವ್ ಹೆಸರು ಇದ್ರೇನೆ, ಅವ್ರ ಮೇಲೆ ಗಾಸಿ ಇದ್ರೇನೆ ಅವ್ರ ಕಲಾವಿದ. ಏನ್ ಹೇಳ್ತೀರ? ಮಾತಿದ್ದವರೆಲ್ಲ ಊಟ ಇಲ್ಲ ಹೌದು. ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಈಗಿನ ನಮ್ಮ ಎಲ್ಲ ಚಿತ್ರರಂಗ ನಮ್ಮ ಇಡೀ ದೇಶದಲ್ಲೇ ಕೇಳ್ಬೋದು. ಅದು ಕನ್ನಡ ಆಗ್ಬೋದು, ತೆಲುಗು ಆಗ್ಬೋದು, ಹಿಂದಿ ಆಗ್ಬೋದು, ತಮಿಳು ಆಗ್ಬೋದು, ಎಲ್ಲ ಚಿತ್ರರಂಗ ಬಹಳ ಸ್ವಲ್ಪೋಗಿದೆ. ನಮಗಂತೂ ಬಹಳ ಬೇಜಾರ ಏನಪ್ಪ ಸಿನಿಮಾಗಳು 7 ಸಿನಿಮಾ ಆಗ್ತದೆ, 6 ಸಿನಿಮಾ, ಏನು ನಮ್ಗೆ ಜನ ಯಾಕೆ ಬರ್ತಾ ಇಲ್ಲ ಟಿವಿಗೆ? ನಮ್ಮ ಕನ್ನಡದವ್ರನ್ನ ಕನ್ನಡ ಸಿನಿಮಾನ ಜನ ಮಾಡ್ಬಿಟ್ರ, ಅದು ಆಸಕ್ತಿ ಹೊರಟೋಗಿದ್ಯಾ, ಅಥವಾ ಬೇರೆ ಲ್ಯಾಂಗ್ವೇಜ್ ಅವ್ರು ನಮ್ಮನ್ನ ಡಾಮಿನೇಟ್ ಮಾಡ್ತಾವ್ರ? ಇದೆಲ್ಲ ಬಹಳ ಕೊರಗಿ ಹೆಂಗೆ ನಾವು ನೋಡ್ತಾ ಇದ್ದೀವಿ ಸಿನಿಮಾ ಹೇಗೆ ಹೋಗ್ಬಿಟ್ಟಿದ್ವಿ, ಈ ಮರುಭೂಮಿ ತರ ಆಗ್ಬಿಟ್ಟಿದೆ. ಆ ಸಂದರ್ಭದಲ್ಲಿ ನೋಡಿ ನಮ್ಮ ಸಿನಿಮಾ ಕೃಷ್ಣ ಸಖಿ ಇಟ್ಕೊಂಡಿದ್ವಿ ಸರ್. ನಿಜವಾಗ್ಲೂ ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಸಮುದ್ರ ಆಗ್ಬಿಟ್ಟು ಸರ್. ಸಮುದ್ರ ಆಗ್ಬಿಟ್ಟು, ಸಮುದ್ರ ಇದನ್ನೇ ಮೀನುಗಳಿಗೆ ಸಾಧ್ಯ, ಮರುಭೂಮಿ ಮೀನಿಗೆ ಸಾಧ್ಯ. ನಾವೆಲ್ಲ ಕಲಾವಿದರು ಅಂತ ಕಲರ್ಫುಲ್ ಫಿಶ್ ಇದ್ದಂಗೆ. ನಂಗೆ ಈ ತರ ಸಕ್ಸಸ್ ಕೊಡ್ತಾ ಇದ್ದಾರೆ ನಮ್ಮ ಕಲಾವಿದರು, ಕಲಾಭಿಮಾನಿಗಳು, ನಮ್ಮ ಕನ್ನಡ ಅಭಿಮಾನಿಗಳು. ಅವ್ರ ಈ ತರ ಥಿಯೇಟರ್ ಒಂದು ಸಿನಿಮಾನ ನೋಡಿ ಆ ಸಕ್ಸಸ್ ಕಂಡ್ರೆ ಮಾತ್ರ ನಾವೆಲ್ಲ ಜೀವಂತವಾಗಿ ನೀರಲ್ಲೋ ತಬ್ಬಲು ಎಲ್ಲ ಇಲ್ಲಾಂದ್ರೆ ನಾವು ಇಲ್ಲಿ ಜೀವಂತವಾಗಿರಕ್ಕೆ ಸಾಧ್ಯತೆ ಇಲ್ಲ. ಮುಖ್ಯವಾಗಿ ಎಲ್ಲ ನಮ್ಮ ಕನ್ನಡ ಅಭಿಮಾನಿಗಳಿಗೆ, ಕನ್ನಡ ಪ್ರೇಮಿಗಳಿಗೆ ಈ ಸಕ್ಸಸ್ ನ ಕೊಟ್ಟಿದ್ದಕ್ಕೆ ಅವ್ರಿಗೆ ನಾನು ನಿಜವಾಗ್ಲೂ ಆಭಾರಿಯಾಗಿದ್ದೀವಿ. ಅವ್ರಿಗೆ ತುಂಬಾ ದೊಡ್ಡ ಎಲ್ಲರೂ ಎಲ್ಲ ಥಿಯೇಟರ್ ಬಂದು ನೋಡಿರೋ ಎಲ್ಲ ಜನರಿಗೆ ನಮಗೆ ಥ್ಯಾಂಕ್ಸ್ ಮೊದಲು ಅವ್ರಿಗೆ. ಎರಡನೇದು ಈ ಥಿಯೇಟರ್ ಮಾಡಿರೋದು ತುಂಬಾ ಇಂಪಾರ್ಟೆಂಟ್. ಕನ್ನಡಕ್ಕೆ ಅಂತ ಇರೋದು ಕೆಲವೇ ಥಿಯೇಟರ್ಗಳು, ಅದ್ರಲ್ಲಿ ಮುಖ್ಯವಾಗಿ ಪ್ರಸನ್ನ ಥಿಯೇಟರ್. ಇಲ್ಲಿ ಕನ್ನಡ ಜನ ಬಂದೇ ಮಾಡ್ತಾರೆ, ಸಕ್ಸಸ್ ಆಗೇ ಆಗ್ತದೆ. ಇದಾಗ್ಬೋದು, ನವರತ್ನ ಥಿಯೇಟರ್ ಆಗ್ಬೋದು, ಅನ್ಯಾಯ ನಮ್ಮ ಪ್ರಮೋದ್ ಥಿಯೇಟರ್ ತೆಗೆದುಕೊಂಡು ಇರ್ಲಿ ಪರವಾಗಿಲ್ಲ.
ಇದೆಲ್ಲ ನಾವು ಮೇನ್ ಥಿಯೇಟರ್ ನೋಡ್ಕೊಂತಾನೆ ಇರ್ಲಿಲ್ಲ. ನಮ್ಗೆ ಕನ್ನಡ ಸಿನಿಮಾ ತಕ್ಷಣ ಪ್ರಸಾರ ಬರ್ತಾ ಇದೆಯಾ, ನವರಲ್ ಬರ್ತಾ ಇದೆಯಾ, ನರ್ತಕಿ ತ್ರಿವೇಣಿ ಬರ್ತಾ ಇದೆ, ಇದು ನಮ್ಮ ಯೋಚನೆಗಳಾಗಿರುತ್ತೆ. ಇಲ್ಲಿ ಹಿಟ್ ಆಗಿ 25 ದಿವಸ ಇಲ್ಲಿ ಆಚರಣೆ ಮಾಡ್ತಿರೋದು ಬಹಳ ಸಂತೋಷ. ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೆ, ಎಲ್ಲ ಟೆಕ್ನಿಷಿಯನ್ಸ್ ಅಂತ ಹೇಳ್ಬಿಟ್ಟೆ, ನಿರ್ಮಾಪಕರಿಗೆ, ನಮ್ಮ ಹಲವಾರು ನಿರ್ದೇಶಕರಿಗೆ, ಅವರು ಎಷ್ಟು ಸಾಫ್ಟ್ ಇದಾರೋ ಅಷ್ಟೇ ಸಾಫ್ಟ್ ಆಗಿ, ಅಷ್ಟೇ ಒಂದು ದಿವಸ ಜೋರಿ ಮಾತಾಡೋದು ನಾನು ನೋಡೇ ಇಲ್ಲ ಸರ್. ಶ್ರೀನಿವಾಸ್ ಸರ್ ಅಷ್ಟು ಪ್ರೀತಿಯನ್ನು ನಮ್ಮ ಹತ್ರ ಕೆಲಸ ತಗೊಂಡಿದ್ದಾರೆ. ಆ ಪ್ರೀತಿ ಈಗ ಇಲ್ಲಿ ಕಾಣ್ತಾ ಇದೆ, ಈ ಸಕ್ಸಸ್ ಕಾಣ್ತಾ ಇದೆ ಸರ್. ನಿಮ್ಮ ನಿರ್ಮಾಪಕರಾಗಿ ನಾಡಿಲ್ಲ ಟೆಕ್ನಿಷಿಯನ್ಸ್ ಅಂತ ಹೇಳಿದ್ರೆ ದಯವಿಟ್ಟು ಟೆಕ್ನಿಷಿಯನ್ಸ್ ಅಲ್ಲಿ ನಮ್ಮ ಕಲಾವಿದರು ಸೇರ್ಕೊಳ್ತಾರೆ, ಸಿಂಗರ್ಸ್ ಸೇರ್ಕೊಳ್ತಾರೆ, ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ಇಲ್ಲಿಂದ ನಾನು ಅರ್ಜುನನಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ. ಯಾಕಂದ್ರೆ ಆಲ್ ಸಾಂಗ್ಸ್ ಆಗಿ ಬೇಕು, ನಮಗೆ ಆ ಚಾಲೆಂಜ್ ಬೇಕೇ ಬೇಕು. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್ ಒಂಥರ ಹಿಟ್ ಕೊಟ್ಟರೆ ನಮಗೊಂಥರ ದುಡ್ಡು ಎಲ್ಲವೂ ತುಂಬಾ ಚೆನ್ನಾಗಿ ಬಂದಿದೆ. ಜೊತೆಗೆ ನನಗೆ ತುಂಬಾ ಇಷ್ಟ ಆಗಿದೆ ಸರ್, ಒಂದು ಸಿನಿಮಾ ಒಂದು ವಾರಕ್ಕೆ ರಿಲೀಸ್ ಆಗ್ಬಿಟ್ರೆ ನೆಕ್ಸ್ಟ್ ವೀಕ್ ಯಾವುದೇ ಸಿನಿಮಾ ಬಂದ್ರೆ ಜನ ಕಮ್ಮಿ ಬರಲ್ಲ. ಆ ಸಿನಿಮಾ ಸಸ್ಟೈನ್ ಆಗಿ ಅದು ಕಮ್ಮಿ ಆಗಬೇಕಂತ ಬರಲ್ಲ ಭೀಮಾ ಸಿನಿಮಾ ಬಂದಾಗ. ಆದ್ರೆ ನೆಕ್ಸ್ಟ್ ವೀಕ್ ಕೃಷ್ಣ ಪ್ರದೇಶ ಸಿಕ್ಕಿ ಬಂದು ಅದು ಕೂಡ ಹಿಟ್ ಆಗುತ್ತೆ ಅಂದ್ರೆ ನನಗೆ ಮತ್ತೆ ಏನಿಸ್ತದೆ, ಅವ್ರಿಬ್ರು ಪ್ರೀತಿ ಸರ್, ಇಬ್ರು ಸೇರಿ ಸಿನಿಮಾ ಪ್ರಮೋಟ್ ಮಾಡಿದ್ದೀರಾ ಸರ್, ಇದು ಅದ್ಭುತ. ಇದು ನೀವು ಮತ್ತೆ ವಿಜಿ ಗಣೇಶ್ ಮತ್ತು ವಿಜಿ ಇಬ್ರು ಸೇರಿ ಸಿನಿಮಾಗಳನ್ನ ಪ್ರಮೋಟ್ ಮಾಡಿದ್ರೆ ಈ ಪ್ರೀತಿ ಬೇಕು ಸರ್. ನಮಗೆ ಈ ಪ್ರೀತಿ ಬೇಕು, ಆ ಸ್ನೇಹ ಬೇಕು. ನಮ್ಮನ್ನೆಲ್ಲ ಗಣೇಶ್ ಅವರು ನಿಮ್ಮ ಜೊತೆ ಕರ್ಕೊಳ್ತಾ ಇದ್ದೀರಾ, ನಿಮ್ಗೆ ನಿಜವಾಗ್ಲೂ ಆಭಾರಿ ಆಗಿದ್ದೀರಿ ಗಣೇಶ್ ಸರ್. ಈ ತರ ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಇವರು ಒಟ್ಟಿಗೆ ಸೇರಿ ನಮ್ಮ ಇಂಡಸ್ಟ್ರಿನ ನಾನು ಬಂದು ಹಂಗೆ ಗುಣಾವರ ಹೊಡಿಬೇಕು ಸರ್, ಹೊಡಿಬೇಕು, ಸಕ್ಸಸ್ ಕಾಣಬೇಕು. ಎಲ್ಲ ಮಾಧ್ಯಮದವರಿಗೆ ನೀವೆಲ್ಲರೂ ಇದೀಗ ಇಲ್ಲ, ಮಾಧ್ಯಮದವರಿಗೆ ಎಲ್ಲ ಸ್ನೇಹಿತರಿಗೆ ಎಲ್ಲ ಈ ರಂಗಾಯಣದವರು ಬಂದಿಲ್ಲ. ಹೋದಲ್ಲಿ ನನ್ನ ಕಾರ್ಯ ಹೇಳಿದ್ರು ಎಲ್ಲಿ ಅಂತ ಎಲ್ಲಿಂದವ್ರೆ ನನಗೂ ಗೊತ್ತಿಲ್ಲ. ಚೆನ್ನಾಗಿ ಅದು ಎಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರ. ದಯವಿಟ್ಟು ನನ್ನ ಸಣ್ಣ ರಿಕ್ವೆಸ್ಟ್ ಶ್ರೀನಿವಾಸ್ ಅವರಿಗೆ, ಪ್ರೊಡ್ಯೂಸರ್ಗೆ, ನೆಕ್ಸ್ಟ್ ಎಲ್ಲಾ ಫಂಕ್ಷನ್ ಅವರು ಬಂದಿದ್ದಾರೆ, ನಾವು ಕೈ ಕೊಟ್ಟಿದ್ದೀವಿ. ಆದ್ರೆ ಎಲ್ಲಾ ಫಂಕ್ಷನ್ ಅಂದ್ರೆ ನೆಕ್ಸ್ಟ್ ವೀಕ್ ಬಂದಾಗ ಗಣೇಶನ ಜೊತೆ ಅವ್ರದ್ದು ಒಂದು ಬ್ಯೂಟಿಫುಲ್ ಒಂದು ಪೋಸ್ಟ್ ಬರ್ಬೇಕು ಅಂತ ನನ್ನ ಆಸೆ. ಎಲ್ಲರಿಗೂ ಆಸೆ ಇದೆ ಅಲ್ಲ ಸರ್? ಹೌದು. ಥ್ಯಾಂಕ್ ಯು ಮಚ್. ನಮ್ಮವರು ಕಳಿಸ್ಕೊಳ್ತಿರೋದು ಗಣೇಶ್ ಸರ್. ಇದೀಗ ನಮ್ಮ ಸಾಧು ಸರ್ ಅವರನ್ನ ಗೌರವಿಸಬೇಕು ಅಂತ ಹೇಳಿ ಮಧು ಹಿರಿಯ ಛಾಯಾಗ್ರಾಹಕರು ನಮಗೆ ಮನೋಜ್ ಅವರಿದ್ದಾರೆ. ಮನೋಜ್ ಪ್ರೀತಿಯಿಂದ ಕರೀತಾರೆ. ಮನೋಜ್ ಸರ್ ದಯವಿಟ್ಟು ಬರಬೇಕು. ಅಲ್ಲಿ ನಮ್ಮ ಕಾಸ್ಟ್ಯೂಮ್ ಮ್ಯಾಚ್ ಆಗ್ತಿದೆ. ಬನ್ನಿ ಬನ್ನಿ ಮನೋಜ್ ಸರ್, ಪ್ಲೀಸ್ ಪ್ಲೀಸ್. ಎಲ್ಲ ಮಾತಿದೆ, ಎದುರು ಲಿಸ್ಟ್ ಇದೆ ಸರ್. ಬನ್ನಿ 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 ಬನ್ನಿ. ಯಾವ ಹಿಡ್ಕೊಂಡೇ ಬರ್ತಿದ್ದಾರೆ. ವಾ, ಗೋಲ್ಡನ್ ಮೂಮೆಂಟ್ ಆಗ್ತಿದೆ. ಇದೀಗ ನಮ್ಮ ಸಾಧು ಸರ್ ಅವರನ್ನ ಗೌರವಿಸಬೇಕು ಅಂತ ಹೇಳಿ ಹೌದು ಛಾಯಾಗ್ರಾಹಕರಾಗಿರುವ ಮನೋಹರ ಛಾಯಾಚಿತ್ರವನ್ನ ತೆಗೆದ ಇವರು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್. ಥ್ಯಾಂಕ್ ಯು ಸೋ ಮಚ್ ಸಾಧು ಸರ್. ಥ್ಯಾಂಕ್ ಯು ಮನು ಸರ್. ಇದೀಗ ನಮ್ಮ ಮುಂದಿನ ಗೌರವ ಸಮರ್ಪಣೆಯನ್ನು ನಡೆಸುವಂತಹ ಸಮಯ. ಮೊದಲನೇದಾಗಿ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೀವಿ. ಈ ರೊಮ್ಯಾಂಟಿಕ್ ಫ್ಯಾಮಿಲಿ ಮ್ಯೂಸಿಕಲ್ ಸಿನಿಮಾದಲ್ಲಿ ಕೆಲವೊಂದು ಆಕ್ಷನ್ ಕೂಡ ಸೂಪರ್ ಆಗಿತ್ತು. ಆ ಆಕ್ಷನ್ ಮಾಡಿದಂತಹ ನಮ್ಮ ಸ್ಟಂಟ್ ಮಾಸ್ಟರ್ ಡಿಫ್ರೆಂಟ್ ಡ್ಯಾನಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಡಿಫ್ರೆಂಟ್ ಡ್ಯಾನಿ ಸರ್ ಚಪಾಳಿಯಲ್ಲಿ ಸ್ವಾಗತಿಸಿ. ಅದರಲ್ಲೂ ಯಾರನ್ನು ಮುತ್ತಲು ಯಾರು ಹಾರಿದೆಯಲ್ಲ ಅದು ಸ್ಪೆಷಲ್ ಸ್ಟಂಟ್. ಕಂಗ್ರಾಚುಲೇಷನ್ ಸರ್. ನಮಸ್ಕಾರ ಗಣೇಶ್ ಸರ್. ಎಲ್ಲರಿಗೂ ನಮಸ್ತೆ. ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಮೊದಲು ನಾನು ಏನು ನೆನಪಾಗುತ್ತೆ ನನಗೆ ಅಂದ್ರೆ ಮುಂಗಾರು ಮಳೆ ತುಂಬಾ ಒಳ್ಳೆ ಇದರಲ್ಲಿತ್ತು. ಅವಾಗ 2006 ಅಲ್ಲಿ ದುನಿಯಾ ಬಂತು. ಈ ಕಡೆ ಗಣೇಶ್ ಅವರು ಹೇಳಕ್ಕಾಗಲ್ಲ ಬಿಡಿಯೋದು, ಯಾಕಂದ್ರೆ ಹೋಗಿ ಹೊರಟಿಗೆ ಗೊತ್ತಾಗಿಲ್ಲ ಅದು ಮುಂಗಾರು ಮಳೆ ಏನೋ ಅನ್ನೋದು ಗಣೇಶ್ ಅವರು. ಯಾಕಂದ್ರೆ ಅಂತ ಸ್ಟಾರ್ ಯಾರು ಇದುವರೆಗೂ ನಮ್ಮ ಕನ್ನಡ ಕೊಟ್ಟಿರ್ಲಿಲ್ಲ. ಬಟ್ ತುಂಬಾ ಒಳ್ಳೆ ಕೊಟ್ಟಿ
ಯಾಕಂದ್ರೆ ಈ ಹಿಂದೆ ಆಟವು ತುಂಬಾ ಆಟ ಕೊಟ್ಟಿದ್ರು, ತುಂಬಾ ಆಡೋದು ಎಲ್ಲಾರು. ಬಟ್ ಅದರಲ್ಲಿ ನೀವು ಬೇರೆ ತರ ಕೊಟ್ಟಿದ್ರೆ ಗಣೇಶ್ ಸರ್, ಅವರು ತುಂಬಾ ಖುಷಿ ಆಯ್ತು. ಅದೇ ತರ ದುನಿಯನ್ನು ಕೂಡ ಒಂದು ಒಳ್ಳೆ ನ್ಯಾಚುರಲ್ ಫೈಟ್ ಮಾಡಿಸ್ಕೊಟ್ಟೆ, ಅದು ಬೇರೆ ತರನೇ ಒಂದು ಇದಾಯ್ತು. ಬಟ್ ಅದೇ ಮತ್ತೆ ಇವಾಗ ನಮ್ಗೆ ಅದೇ ನೆನಪಾಗುತ್ತೆ, ಏನಂದ್ರೆ ಅವಾಗ ಮುಂಗಾರು ಕಡೆ ಮತ್ತೆ ದುನಿಯಾ ಅನ್ನೋದು ಇಟ್ಟಾಯ್ತು. ಈಗ ಭೀಮ ಮತ್ತೆ ಕೃಷ್ಣ ಪ್ರಣಯ ಸಖಿ ತುಂಬಾ ಇಟ್ಟಾಗಿದೆ. ಬಹಳ ಸಂತೋಷ ಆಗುತ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತೆ ನಮ್ಮ ಶ್ರೀನಿವಾಸ್ ಸರ್ ಇದೊಂದು ಒಂದು ಅವಕಾಶ ಮಾಡಿಕೊಟ್ಟು ನನಗೆ ತುಂಬಾ ಥ್ಯಾಂಕ್ಸ್ ಸರ್. ನಿಮ್ ಜೊತೆ ನಾವು ಯಾವಾಗ ಇರ್ತೀವಿ. ಗಣೇಶ್ ಸರ್ ತುಂಬಾ ಥ್ಯಾಂಕ್ಸ್ ಸರ್. ಎಲ್ಲ ಇಡೀ ಚಿತ್ರ ಯಾರು ಏನೇ ಮಾಡಿದ್ರೆ ಅದಕ್ಕೆಲ್ಲ ತುಂಬಾ ಥ್ಯಾಂಕ್ಸ್. ಆಲ್ ಟೈಮ್ಸ್ ತುಂಬಾ ಥ್ಯಾಂಕ್ಸ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಸರ್. ದಯವಿಟ್ಟು ಇಲ್ಲಿ ಇರಬೇಕು. ಈಗ ಡ್ಯಾನ್ಸರ್ ಗೌರವಿಸಬೇಕು ಅಂತ ಹೇಳಿ ನಮ್ಮ ಕೃಷ್ಣನ ತಂದೆಯವರು ಬಂದಿದ್ದಾರೆ. ನಮ್ಮೆಲ್ಲರ ಪ್ರೀತಿಯ ಸುಪ್ರೀಂ ಹೀರೋ ಶಶಿಕುಮಾರ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಪ್ರೀತಿಯಿಂದ ವಿರೋಧಿಸ್ತಾ ಇದ್ದೀವಿ. ಸ್ಟಂಟ್ ಮಾಸ್ಟರ್ ಡಿಫೆಂಟ್ ಜಾನಿ ಅವರನ್ನ ಇದೀಗ ಗೌರವಿಸುತ್ತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದೀಗ ನಮ್ಮ ಡಿಜಿಟಲಿ ಮೀಡಿಯಾದವ್ರ ಜೊತೆಗೆ ಸಹಕರಿಸಿದಂತ ನಮ್ಮ ಅನಿಲ್ ಯಾದವ್ ಅವರು ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಅಲ್ಲಿ ನಿಮ್ಮೆಲ್ಲ ಸಪೋರ್ಟ್ಗೆ. ಥ್ಯಾಂಕ್ ಯು ಸೋ ಮಚ್ ಶಶಿಕುಮಾರ್ ಸರ್. ನಿಮ್ಮನ್ನ ತೆರೆ ಮೇಲೆ ನೋಡೋದೇ ಒಂದು ರೀತಿ ಕಣ್ಣಿಗೆ ಹಬ್ಬ. ಕೃಷ್ಣ ಪ್ರಣಯ ಸಖಿಯಲ್ಲಿ ಅದೊಂದು ಕುಟುಂಬವನ್ನ ನೀವು ನಡೆಸ್ಕೊಂಡು ಹೋಗ್ತಾ ಇದ್ದಂತ ರೀತಿ ನೋಡಿ ನಿಜವಾಗ್ಲೂ ನಮ್ಮೆಲ್ಲರಿಗೂ ಮತ್ತಷ್ಟು ಖುಷಿಯಾಗಿದೆ. ನಿಮ್ಗೆ ಎಷ್ಟು ಖುಷಿ ಇದೆ? 25 ದಿನಗಳ ಸಂಭ್ರಮದಲ್ಲಿ ನಾವು ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಸೇರ್ತಕ್ಕಂಥೆಲ್ಲ ನನ್ನ ಕೊಲೀಗ್ಸ್ಗೆ, ನೋಡೋಣ ಸರ್, ಗಣೇಶ್ ಹೀರೋ ಗಣಿ ಫಸ್ಟ್ ಟೈಮ್ ನಾನು ಗಣೇಶ್ ಆಕ್ಟ್ ಮಾಡ್ತಿರೋದು. ಬಟ್ ಇಟ್ಸ್ ನೈಸ್ ವರ್ಕಿಂಗ್ ವಿತ್ ಯು ಗಣಿ. ಓಕೆ. ಅಂಡ್ ಅದು ಅದೆಲ್ಲರೂ ಎಲ್ಲ ಸರ್, ರಾಮಕೃಷ್ಣ ಸರ್, ಶ್ರೀನಿವಾಸ ಮೂರ್ತಿ ಅವರು ಎಲ್ಲ ಸೀನಿಯರ್ಸ್ ನಮ್ಮ ಅಶೋಕ್ ಸರ್ ಬಂದಿಲ್ಲ ಸರ್. ಅಶೋಕ್ ಅವರು ಕಾಣ್ಬೇಕಲ್ಲ, ಎಲ್ಲರೂ ಇದ್ದಾರೆ. ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಡೈರೆಕ್ಟರ್ ಶ್ರೀನಿವಾಸ ಅವರು ಒಂದು ಇದನ್ನು ಕೂಡ ಫಸ್ಟ್ ಟೈಮ್ ನಾನು ಮಾಡಿರೋದು. ಯಾಕಂದ್ರೆ ಇದಕ್ಕಿಂತ ನಾವೆಲ್ಲರೂ ಗೊತ್ತಿದೆ, ಎಲ್ಲ ನನ್ನ ಮಾಧ್ಯಮದ ಎಲ್ಲ ನನ್ನ ಸೋದರಿಗೆ ಎಲ್ಲರಿಗೂ ಗೊತ್ತಿದೆ. ಶ್ರೀನಿವಾಸ ಆದ ತಕ್ಷಣ ಫಸ್ಟ್ ಭಾಗದ ಗಂಡು ಪಾಡಿ 1-2-3 ಬರ್ತಾ ಇದ್ದಿದ್ದು ಆ ಒಂದು ಆಂಗಲ್ ಇಂದ. ಸೊ ಈ ಒಂದು ಡಿಫರೆನ್ಸ್ ಸಬ್ಜೆಕ್ಟ್ ಒಂದು ಫ್ಯಾಮಿಲಿ ಡ್ರಾಮಾ ಒಂದು ಹ್ಯೂಮರಸ್ ಆಗಿ ಒಂದು ತಗೊಂಡೋಗ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನ ತಂದು ಮಾಡೋದು. ಸೊ ಯಾವ ಕ್ಯಾರೆಕ್ಟರ್ ಯಾರು ಮಾಡೋದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಎಲ್ಲರೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಅಂಡ್ ನಿರ್ಮಾಪಕರು ಮತ್ತೆ ಪ್ರಶಾಂತ್ ಅವರು, ಮತ್ತೆ ನಮ್ಮ ಕ್ಯಾಮರಾಮನ್ ವೆಂಕಟ್ ಪ್ರಸಾದ್, ಕೋಡಲ್ ಸಚಿನ್ ಆಗಿ, ಮತ್ತೆ ಎಲ್ಲರಿಗೂ ನಮ್ಮ ಮ್ಯೂಸಿಕ್ ಅರ್ಜುನ್ ಜನ್ಯ, ಎಲ್ಲರಿಗೂ ಈ ಒಂದು 25 days ಅನ್ನೋದಕ್ಕಿಂತ ಜಾಸ್ತಿ ಇದೇ ಥಿಯೇಟರ್ ಈ ತರ ಹೇಳ್ತಾ ಇದ್ರು. ಶ್ರೀನಿವಾಸ ಮೂರ್ತಿ ಅವರು ಹೇಳೋದು, ಮತ್ತೆ ಸಾಧು ಅವರು ಹೇಳೋದು, ಈ ಪ್ರಸನ್ನ ಥಿಯೇಟರ್ ಅಲ್ಲಿ ಎಷ್ಟೋ ಸಿನಿಮಾಗಳು 25 weeks ಹೋಗಿದೆ. ಇದೇ ಥಿಯೇಟರ್ ಹೋಗಿದೆ. ಇವತ್ತು ಈ ವೇದಿಕೆ ಇವತ್ತು ನಾವು ನಿಂತ್ಕೊಂಡು 25 days ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಅಂತ ಇಟ್ ಈಸ್ ನಿಜವಾದ ಹೆಮ್ಮೆನೆ. ಯಾಕೆಂದ್ರೆ 25 ಶ್ರೀನಿವಾಸ ಮೂರ್ತಿ ಹೇಳೋದಲ್ಲ, ಈ 25 days 25 weeks ಇದ್ದಾಗ ಇವತ್ತಿನ ದಿವಸ. ಸೊ ಇಟ್ ಇಸ್ ಆ ರೀತಿ. ಅವಾಗ ಇದನ್ನ ಗೊತ್ತಿದೆ ಡಿಜಿಟಲ್ ಮಾಧ್ಯಮ, ಡಿಜಿಟಲ್ ಇರಲಿಲ್ಲ ಅವಾಗ. ಇರೋದ್ರಲ್ಲಿ ಎಲ್ಲ ಥಿಯೇಟರ್ ಮಲ್ಟಿಪ್ಲೆಕ್ಸ್ ಇಲ್ಲ, ಟೆಕ್ನಾಲಜಿ ಎಲ್ಲ ಇಷ್ಟು ಅಡ್ವಾನ್ಸ್ ಇರಲಿಲ್ಲ. ಇವತ್ತು ಎವ್ರಿಥಿಂಗ್ ಹ್ಯಾಸ್ ಬಿನ್ ಅಡ್ವಾನ್ಸ್. ಯಾಕಂದ್ರೆ ಫಿಂಗರ್ ಟಿಪ್ಸ್ ಎಲ್ಲ ಕಡೆ ನಾವು ನೋಡ್ತಾರೆ, ಎಲ್ಲ ಇರುತ್ತೆ. ಬಟ್ ಆದ್ರೂ ಇದು ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಮ್ಯೂಸಿಕಲ್ ಅಂತೂ ಇಟ್ ಈಸ್ ಅಮೇಜಿಂಗ್. ಎಲ್ಲಿ ಹೋಗ್ಲಿ ಬರೀ ಇದೇ ಸಾಂಗ್ ಇದೆ. ಅದು ಯಾವ ಸಾಂಗ್ ಎಲ್ಲರೂ ಯಾವ ಮೊಬೈಲ್ ನೋಡ್ಲಿ ಎಲ್ಲೋ ಮಿನಿಮಮ್ ಇದಾಗಿದೆ. ಲಿರಿಕ್ಸ್ ಬರೋದು ನಾಗೇಂದ್ರ ಪ್ರಸಾದ್, ಗುಡ್ ಲಕ್. ಥ್ಯಾಂಕ್ ಯು ವೆರಿ ಮಚ್. ಸಾಕಷ್ಟು ಸಾಂಗ್ಸ್ ನ ಇಟ್ಕೊಂಡು ನಿಮ್ಮದು ಬರೀರಿ. ಓಕೆ. ಮತ್ತೆ ಇದರಲ್ಲಿ ಒಂದು ಅವಕಾಶ ಮಾಡಿದ್ದಕ್ಕೆ ಇವತ್ತು 25 days ಇದಾಗಿದೆ. ಶುಡ್ ಗೋ 100 days ಸಿಲ್ವರ್ ಜೂಬ್ಲಿ ಹೋಗ್ಬೇಕು. ಮತ್ತೆ ಒಂದ್ಸಲ ಇದನ್ನ ನಾವೆಲ್ಲರೂ ಸೇರಿ ಒಂದು ಸಂತೋಷ ಹಂಚ್ಕೊಳ್ಳೋ ಒಂದು ದಿನ ಬಂದೇ ಬರುತ್ತೆ ಅಂತ ಹೇಳ್ತಾ ಇವತ್ತು ಅವಕಾಶ ಮಾಡ್ಕೊಂಡಿದ್ದಕ್ಕೆ ತಾವೆಲ್ಲರೂ ನನ್ನ ಹೃದಯಪೂರ್ವಕ ಒಂದು ಧನ್ಯವಾದಗಳು ಮತ್ತು ಅಭಿನಂದನೆ ಸಲ್ಲಿಸ್ತಾ ನಮಸ್ಕಾರ. ಜಗದೀಶ್ ಅವರ ಕಡೆಯಿಂದ ಶಶಿಕುಮಾರ್ ಸರ್ ಅವರನ್ನ ಗೌರವಿಸಲಾಗ್ತಾ ಇದೆ. ಮೊಮೆಂಟ್ ಮಾತ್ರ ಸರ್, ಟ್ರೈನ್ ನೆಕ್ಸ್ಟ್ ಬೇಕಾಗ್ಬೋದು. Thank you, sir. Thank you so much once again.
ಇದೀಗ ಮುಂದಿನ ಗೌರವವನ್ನ ನಾವು ಅರ್ಪಿಸ್ತಾ ಇರೋದು ನಮ್ಮ ಸಿನಿಮಾದ ಕೃಷ್ಣ ಪ್ರಣಯ ಸಖಿ ಸಿನಿಮಾದ ಪಿಯಾನೋ ಆಗಿರುವಂತಹ ನಮ್ಮ ಸುಧೀಂದ್ರ ವೆಂಕಟೇಶ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಸುಧೀಂದ್ರ ವೆಂಕಟೇಶ್ ಅವರು ಬರಬೇಕು. ಎಲ್ಲ ಮಾಧ್ಯಮ ಮಿತ್ರರನ್ನ ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಕರೆಸಿ ನಮ್ಮ ಸಿನಿಮಾ ಮತ್ತಷ್ಟು ಮಾಧ್ಯಮಕ್ಕೆ ತಲುಪುವ ಹಾಗೆ ಮಾಡಿದಂತ ಕೀರ್ತಿ ಸುಧೀಂದ್ರ ವೆಂಕಟೇಶ್ ಸರ್ಗೆ ತಲುಪುತ್ತೆ. ಇದೀಗ ಸುಧೀಂದ್ರ ವೆಂಕಟೇಶ್ ಸರ್ ಅವರನ್ನ ಗೌರವಿಸಬೇಕು ಅಂತ ಹೇಳಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರನ್ನು ವಿನಂತಿಸ್ತಾ ಇದ್ವಿ. ಗಣೇಶ್ ಸರ್ ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್ ಸುಧೀಂದ್ರ ವೆಂಕಟೇಶ್ ಸರ್, ನಿಮ್ಮೆಲ್ಲ ಸಹಕಾರಕ್ಕಾಗಿ ನಿಮ್ಮ ಸಪೋರ್ಟ್ ಇದೇ ರೀತಿ ನಮ್ಮ ತಂಡದ ಮೇಲೆ ಇರಲಿ. ಎಲ್ರಿಗೂ ನಮಸ್ತೆ. ಬಹಳ ಖುಷಿ ಆಗುತ್ತೆ, ಯಾಕೆಂದ್ರೆ ಸಿನಿಮಾಗಳೇ ಹೋಗೋಣ ಅನ್ನೋ ಟೈಮಲ್ಲಿ ಇಷ್ಟು ಜನ ಕಲಾವಿದರನ್ನು ಹಾಕೊಂಡು ಒಂದು ಬ್ಯೂಟಿಫುಲ್ ಸಿನಿಮಾ ಕೊಡೋದಕ್ಕೆ ತುಂಬಾ ಸಂತೋಷ ಆಯಿತು. ಹಾಗೇನೆ ಇಲ್ಲಿ ಪ್ರಸಾದ ಟಾಕೀಸಲ್ಲಿ ಈ ಸಮಾರಂಭ ಮಾಡ್ತಿದ್ದಕ್ಕೆ ಡೈರೆಕ್ಟರ್ಗೆ ಮತ್ತು ಪ್ರೊಡ್ಯೂಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅಂದ್ರೆ ಡೈರೆಕ್ಟರ್ ನಾನು ಅವರೆಲ್ಲ ಡೈರೆಕ್ಟರ್ ಸರ್ ಎಲ್ಲ ಸಿನಿಮಾಗಳನ್ನ ಮುಂಚಿಂದ ಎಲ್ಲ ಸಿನಿಮಾಗಳ ಪ್ರಚಾರನ ನಾವೇ ಮಾಡ್ಕೊಂಡ್ ಬಂದಿದ್ದೀವಿ. ಅವ್ರಿಗೆ ಗಣೇಶ್ ಸರ್ ಈ ಸಿನಿಮಾ ಬಗ್ಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂದ್ರೆ, ನಾವು ಒಂದು ಆಡಿಯೋ ಹಿಂದೆ ಕೆಲವೊಂದು ಬಿಸ್ನೆಸ್ ಮೀಟಿಂಗ್ ಅಂತ ನಾನೇ ನಮ್ಮ ಫ್ರೆಂಡ್ ಯಾರು ಕರ್ಕೊಂಡು ಹೋಗಿದ್ದೆ ಒಂದು ಜಾಗಕ್ಕೆ. ಸಾರು ಬಂದಿತ್ತು, ಸರಿ ಅದು ಆಗಿಲ್ಲ, ಡೀಲ್ ಆಗಿಲ್ಲ. ಅದು ಅಷ್ಟು ಕಾನ್ಫಿಡೆನ್ಸ್ ಈ ಪಿಕ್ಚರ್ ಹಾಗೆ ಅದ್ರೂ ಏನ್ ಕಂಟೆಂಟ್ ಬಿಟ್ಟಿರ್ಲಿಲ್ಲ. ನಂಗೆ ಹೇಳಿದ್ರು ಒಂದಕ್ಕಿಂತ ಒಂದು ಸಾಂಗ್ ತುಂಬಾ ಚೆನ್ನಾಗಿದೆ, ಮಾಡೇ ಮಾಡ್ತೀವಿ, ಇದನ್ನೆಲ್ಲ ನೋಡೇ ನೋಡಿ ಬಂದ್ಬಿಟ್ಟು ನಂಗೆ ಯಾವ್ದೋ ನಂಬರ್ ಹೇಳಿದ್ರು, ಒಂದು ದೊಡ್ಡ ನಂಬರ್ ಹೇಳಿದ್ರು, ಕೊಡ್ತೀನಿ ಇಷ್ಟು ರೀಚ್ ಮಾಡೇ ಮಾಡ್ತೀವಿ ಅಂತ ಹೇಳಿ. ಎಸ್ ಅದನ್ನ ಮಾಡಿದ್ರೆ ಅವ್ರ ಕಾನ್ಫಿಡೆನ್ಸ್ಗೆ ತುಂಬಾ ತುಂಬಾ ಸಂತೋಷ ಆಗುತ್ತೆ. ಅವ್ರು ಹೆಂಗೆ ಸರ್ ಬಹಳ ಈಸಿ ಅದು, ನಮ್ಗೇನು ಬೇರೆ ಏನೋ ಹೇಳ್ಬಿಡ್ತಾರೆ, ಯಾವ್ದೋ ಒಂದು ಆಡ್ ಹೇಳ್ತಾರೆ ಫ್ರಂಟ್ ಪೇಜ್ ಬೇಕು ಬುಕ್ ಮಾಡಿ ಅಂತ ಹೇಳ್ತಾರೆ. ಸರ್ 3 ಲಕ್ಷ ಆಡ್ ಏನ್ ಮಾಡಿಲ್ಲ ಕೊಡ್ಬೇಕಾಗುತ್ತೆ. ನಾವು ಯೋಚನೆ ಮಾಡಿಸಿ ಇವತ್ತೈದು ರಿಕ್ವೆಸ್ಟ್ ಕೊಡ್ಬೇಕು ಅಷ್ಟೇ. ನಾವು ಒಂದೇ ಬಿಟ್ರೆ 5 ವಾರ ಬುಕ್ ಮಾಡಿ ಅಂತಾರೆ, ಅಂದ್ರೆ ನಾವು ಕೇಳ್ಬಾರ್ದು ಅವ್ರನ್ನ. ಹಾಗಾಗಿ ಅವ್ರ ಕಾನ್ಫಿಡೆನ್ಸ್ ಕ್ಲಿಕ್ ಆಗಿದೆ. ಬೇರೆ ಜನರಿಂದ ವಾಪಸ್ ಈ ಸಿನಿಮಾ ಮಾಡೋದು ಹೇಳ್ತಿದ್ರು ಸರ್, ನಾನು ಅವಾಗೆಲ್ಲ ಶೂಟಿಂಗ್ ಮಾಡಿದ್ದೆ, ನಾನು ತೆಗೆಯಲಿಗೆ ಅಂತ ಬಂದಾಗ ಹೇಳ್ತಾರೆ ತುಂಬಾ ಬೇರೆ ಸಿನಿಮಾ ಆಗಿದೆ ಅಂತಂದ್ರು. ಸೊ ಸಿನಿಮಾ ಹಿಟ್ ಆಗಿದೆ, ಎಲ್ಲರಿಗೂ ಒಳ್ಳೆಯದಾಗಿದೆ. ಥ್ಯಾಂಕ್ ಯು. ಇದೀಗ ಮುಂದೆ ನಮ್ಮ ಕೃಷ್ಣ ಪ್ರಣಯ ಸಖಿದರ ಪ್ರತಿಯೊಂದು ಇವೆಂಟ್ಸ್ ಗಳನ್ನ ಬ್ಯೂಟಿಫುಲ್ ಆರ್ಗನೈಸ್ ಮಾಡಿದಂತಹ ಈಗ ಮೀಡಿಯಾ ಕ್ರಿಯೇಷನ್ಸ್ ಇದರ ಮುಖ್ಯಸ್ಥರಾಗಿರುವ ನವರಸನ್ ಅವರು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಗಣೇಶ್ ಸರ್ ದಯವಿಟ್ಟು ಬರಬೇಕು. ಮತ್ತೊಮ್ಮೆ ಕೃಷ್ಣ ಪ್ರಣಯ ಸಖಿ ಸಿನಿಮಾದ ಪ್ರತಿಯೊಂದು ಇವೆಂಟ್ಸ್ ಗಳನ್ನ ಕೂಡ ಬ್ಯೂಟಿಫುಲ್ ಮಾಡಿದಂತಹ ಈಗ ಮೀಡಿಯಾ ಕ್ರಿಯೇಷನ್ಸ್ ನವರಸನ್ ಅವರು ಹಾಗೂ ರವೀಂದ್ರ ತಂಡಕ್ಕೆ ಎಲ್ರಿಗೂ ನಮಸ್ಕಾರ. ಸಾಕಷ್ಟು ಇವೆಂಟ್ ಮಾಡ್ತಾನೆ ಅಂತೀವಿ, ಪ್ರಮೋಷನ್ ಮಾಡ್ತಾ ಇದೀವಿ. ಬಟ್ ಈ ಒಂದು ಸಂದರ್ಭ ತುಂಬಾ ಖುಷಿ ಪಡ್ಬೇಕಾದ್ರೆ 4ನೇ ವಾರ ಎಲ್ಲ ಥಿಯೇಟರ್ ಹೌಸ್ಫುಲ್ ಆಗಿ ಮೊನ್ನೆ ಎಲ್ಲ ಟಿಕೆಟ್ ಹೌಸ್ಫುಲ್ ಆಗಿ ಮಾಡ್ತಾ ಇದ್ದೀವಿ. 4ನೇ ವಾರ ಇದು ತುಂಬಾ ಕಮ್ಮಿ ಸಿನಿಮಾಗಳಿಗೆ ಈ ತರ ಒಂದು ಸಂದರ್ಭ ಸಿಗುತ್ತೆ. ಅದು ನಮ್ಮ ಕೃಷ್ಣ ಪ್ರಣಯ ಸಿಕ್ಕಿದೆ. ಯಾಕಂದ್ರೆ ಇಷ್ಟು ದೊಡ್ಡ ಹಿಟ್ ಸಿನಿಮಾ ನಮ್ಮ ಈ ವರ್ಷದಲ್ಲಿ ಗಣೇಶ್ ಸರ್ ಒಂದು ಮತ್ತೆ ಶ್ರೀನಿವಾಸ ಸರ್ ಇಡೀ ಟೀಮ್ ಕೊಟ್ಟಿದ್ದಾರೆ. ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಇನ್ನ ಇದೊಂದು ಸ್ಪೀಟ್ 25 ಡೇಸ್ ಒಂದು ಪ್ರಸನ್ನ ಥಿಯೇಟರ್ ಮಾಡಬೇಕು ಅನ್ನೋದು ನಮ್ಮ ಡೈರೆಕ್ಟರ್ ಒಂದು ಆಸೆ. ಈ ಥಿಯೇಟರ್ ಮಾಡೋಣ, ಯಾಕಂದ್ರೆ ಸಿನಿಮಾ ನೋಡೋದಿದ್ರೆ ಅಲ್ಲೇ 25 ಡೇಸ್ ಆಗಬೇಕು ಅಂತ ಅವ್ರಿಗೆ 50 ಡೇಸ್ ತುಂಬಾ ದೊಡ್ಡದಾಗಿ ತುಂಬಾ ದೊಡ್ಡ ಪ್ಲಾನ್ ಮಾಡಿದೀವಿ. ಅದನ್ನ ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ಮುಂದಿನ ಗೌರವ ನಮ್ಮ ತುಮಕೂರಿನಲ್ಲಿ ನಾವು ದ್ವಾಪರ ಹಾಡನ್ನ ರಿಲೀಸ್ ಮಾಡಿದ್ದು. ಆ ಇವೆಂಟ್ಸ್ ಅನ್ನ ಕಾಲೇಜಲ್ಲಿ ಬ್ಯೂಟಿಫುಲಿ ನೆರವೇರಿಸಿದ್ದು ನಮ್ಮ ಕಲ್ಪತರು ಇವೆಂಟ್ ಮ್ಯಾನೇಜ್ಮೆಂಟ್ ಅವರು. ಅಜರ್ ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್ ಅಜರ್, ನಿಮ್ಮ ಎಲ್ಲ ಸಪೋರ್ಟ್ಗೆ. ಥ್ಯಾಂಕ್ ಯು ಸೋ ಮಚ್. ಗಣೇಶ್ ಸರ್ ಸ್ವಲ್ಪ ಇರಬೇಕು, ಯಾಕಂತಂದ್ರೆ ಮುಂದೆ ನಮ್ಮ ಡೈರೆಕ್ಟರ್ ಜೊತೆಯಾಗಿ ನಿಂತವರು ನಮ್ಮ ಡೈರೆಕ್ಷನ್ ಟೀಮ್ ಅವರು, ಅವರನ್ನ ಗೌರವಿಸುವಂತಹ ಸಮಯ. ಸಚಿನ್ ಶೆಟ್ಟಿ ಕೊಂಬಳೆ ಅವರು ದಯವಿಟ್ಟು ಬರಬೇಕು. ಶ್ರೀಧರ್ ಎಚ್ ನಮ್ಮ ನಿರ್ದೇಶಕರು ದಯವಿಟ್ಟು ನಮ್ಮನ್ನ ಜಾಯಿನ್ ಆಗಬೇಕು. ಶ್ರೀನಿವಾಸ ರಾಜು ಸರ್ ಟೀಮ್ ಜೊತೆಗೆ ಪ್ಲೀಸ್ ಸರ್, ನಮ್ಮ ಡೈರೆಕ್ಷನ್ ಟೀಮ್ ಜೊತೆಗೆ ಶ್ರೀಧರ್ ಎಚ್, ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್.
ಪ್ರಿಯಾ, ನಮ್ಮ ಡೈರೆಕ್ಷನ್ ಟೀಮ್ ಇದು ಪ್ರಿಯಾ. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ. ಅರ್ಜುನ್, ಅರ್ಜುನ್ ನಿತೇಶ್, ನಿತೇಶ್, ಇದು ನಮ್ಮ ಡೈರೆಕ್ಷನ್ ಟೀಮ್. ದಯವಿಟ್ಟು ಚಪ್ಪಾಳೆ ಬರಬೇಕು. ಪ್ರತಿಯೊಂದು ಆಟೋಗಳನ್ನ ತುಂಬಾನೇ ಅದ್ಭುತವಾಗಿ ನಿಭಾಯಿಸಿದಂತಹ ತಂಡ ಇದು. ರಾಜಶೇಖರ್ ಅವರ ಪರವಾಗಿ, ಲಗೇಜಿನ ರಾಜಶೇಖರ್ ಅವರ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ದಯಾನಂದ್ ನಾಯ್ಕ್ ಅವರು ದಯವಿಟ್ಟು ಬರಬೇಕು. ಕಾಸ್ಟಿಂಗ್ ಮಾಡಿರುವಂತಹ ದಯಾನಂದ್ ನಾಯ್ಕ್. ಅಕೌಂಟ್ ಸೆಕ್ಷನ್ ಅನ್ನು ನೋಡ್ಕೊಂಡಂತಹ ಶಶಿಕುಮಾರ್ ಅವರು ದಯವಿಟ್ಟು ಬರಬೇಕು. ಎಲ್ಲ ಪೇಮೆಂಟ್ಗಳಾಗಬೇಕು. ಶಶಿಕುಮಾರ್ ಅವರೇ ಥ್ಯಾಂಕ್ ಯು ಸೋ ಮಚ್. ಪ್ರೇರಣಾ ಪ್ರಶಾಂತ್ ಅವರು ಇದೀಗ ಶಶಿಕುಮಾರ್ ಅವರನ್ನು ನೋಡಿಸ್ತಾ ಇದ್ದಾರೆ. ಇನ್ನು DTS ರಾಜನ್ ಅವರು ದಯವಿಟ್ಟು ಬರಬೇಕು. DTS ರಾಜನ್ ಸರ್. ಅದೇ ರೀತಿಯಾಗಿ ನಮ್ಮ ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ಇದರ CA ಆಗಿರುವಂತಹ ಗಿರಿಧರ್ ಭಟ್ ಅವರು ಇನ್ನು ವಾಚಿಂಗ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ನೀವು ರಾಜಕಾರಣ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದಯವಿಟ್ಟು ಇದನ್ನು ಕಮಿಟಿಗೆ ಸ್ವೀಕರಿಸಬೇಕು ಅಂತ ಅನಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಿಷ್ಣು ಅವರೇ. ಇನ್ನು ಬಂದಿಲ್ಲ. Thank you so much for your support, sir. ಇದೀಗ ನಮ್ಮ ನಿರ್ಮಾಪಕರ ಅನುಪಸ್ಥಿತಿಯಲ್ಲಿ ಪ್ರಶಾಂತ್ ಜಿ ರುದ್ರಪ್ಪ ಅವರ ಅನುಪಸ್ಥಿತಿಯಲ್ಲಿ ಅವರ ಮಗಳು ಪ್ರೇರಣಾ ಅವರು ಬಂದಿದ್ದಾರೆ. ಪ್ರೇರಣಾ ಅವರನ್ನ ಗೌರವಿಸಬೇಕು ಅಂತ ಹೇಳಿ ಗಣೇಶ್ ಸರ್ ಅವರಿಗೆ ವಿನಂತಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಪ್ರೇರಣಾ ಪ್ರಶಾಂತ್ ಅವರಿಗೆ. ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ಇಂತಹ ಮತ್ತಷ್ಟು ಸೇವಾಗಳನ್ನ ನಮ್ಮ ಕನ್ನಡ ಚಿತ್ರದುರ್ಗಕ್ಕೆ ನೀಡಿ ಅಂತ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೀವಿ. Prerna, 2 lines, please. 25 days are made. Actually, I want to do some more words within there. For almost 6 to 7 events, promotional ಮಾಡಿದ್ದೀವಿ. But ನಿಮ್ಗೆಲ್ಲ ಗೊತ್ತು, of course, media friends are very close to me, all of you, but ತುಂಬಾ ಕಮ್ಮಿನೇ because I can't speak much. But in fact, when it comes to the cinema, especially, I have some names to thank, particularly, of course, very first name Prashant is with me a decade. Without him, it was not possible. So even I don't thank him because our bonding is like that. Because he is so much. Whatever I say, simply believes. Yes, that completes something else. Right? We won't budget so the way I do. So ಅದೊಂದು ಮೇಜರ್ ಎನಿ ಡೈರೆಕ್ಟರ್ ಒಂದು ಪ್ರೊಡ್ಯೂಸರ್ ಬಿಲ್ಲರ್. ಬಟ್ ನಮ್ಮ ಬಾಂಡಿಂಗ್ ಅಲ್ಲಿ ಕಂಪ್ಲೀಟ್ ಸಮ್ಮರ್ ರಿಲೈ ಆನ್ ಮೀ. ದ ರೆಸ್ಪಾನ್ಸಿಬಿಲಿಟಿ ಡಬಲ್ ತ್ರಿಬಲ್ ಆಗುತ್ತೆ. ಸೊ ಅದರಲ್ಲಿ ಈಸ್ ಒನ್ ಆಫ್ ದ ಬ್ಯಾಕ್ ಬೋನ್ ಫಾರ್ ದ ಎಂಟೈರ್ ಪ್ರಾಜೆಕ್ಟ್. ಅದು ನಂಬರ್ ಆಫ್ ಟೈಮ್ಸ್ ಬೇರೆ ಹೇಳಿದ್ರು. ಬಟ್ ದಿಸ್ ಎ ಟೈಮ್ ವೇರ್ ವಿ ಇಂಪ್ರೂವ್ಡ್ ಅನ್ನೋದಕ್ಕೆ. ಬಿಕಾಸ್ ಒಂದು ಡಿಕೇಡ್ ಬ್ಯಾಕ್ ದಂಡುಪಾಲಿ ಅಂತ ಮೂವಿಗೆ ಸಿಂಪ್ಲಿ ವಿ ಇನ್ವೆಸ್ಟೆಡ್ ಇನ್ which are blockbuster in those days, I think back. Matte ivattu ade. And because it's the first time in front of media and the whole Karnataka everywhere. Even though he's my friend, I want to say thanks, Prashant. That's the very first word. And of course, it is there we have like closeness and thanks. Yeah, I want to say that part. And now comes to second to last time. 3 pillars for the film and 3 must related. This time I want a little more words. The second one, the cinema name. Now, any model, we think that we like the directors on Churu, we all, the director's family,
we have some ego, some ಒಂದು we are the makers, we are the creators. ನಾವಿಲ್ಲ ಅಂದ್ರೆ ಇರಲ್ಲ. These all things directors family, directors brothers. So I am also one among the directors family. But Indian cinema agli, Hollywood cinema agli, without hero there is no director. ಅದು ಹೀರೋ ಕ್ಯಾರಿ ಮಾಡಿಲ್ಲ ಅಂದ್ರೆ ಡೆಫಿನೆಟ್ಲಿ ನಾವು ಏನೇ ಮಾಡಿದ್ರು ಇಟ್ ವೋಂಟ್ ಗೋ, ಪೀಪಲ್ ವೋಂಟ್ ಟೇಕ್ ಇಟ್. ನಾವು ಎಷ್ಟೇ ಬ್ಯೂಟಿಫುಲ್ ಆಗಿ ಮಾಡಿದ್ರು ಮೇ ಬಿ ಒಂದು ಗುಡ್ ಸಿನಿಮಾ ಅನ್ಸ್ಕೊಂತೀವಿ, ಬೀಗರ್ ಅಪ್ರಿಸಿಯೇಷನ್. ನನ್ನ ಕೈಯಲ್ಲಿ ಆ ಥರ 2 ಸಿನಿಮಾ ಇದೆ, ದಂಡಬಾಲಿ ಅರ್ಜುನ್ ನೋ ಹೀರೋ, ಸೊ ಅದರಲ್ಲಿ ಇದೆ. ಬಟ್ ಈ ಸಿನಿಮಾ ಫಾರ್ ಎಕ್ಸಾಂಪಲ್ ನಾನು ಎಂಟೈರ್ ಕರ್ನಾಟಕ ಹೇಳ್ತೀನಿ, ಕ್ಯಾನ್ ಯು ಇಮ್ಯಾಜಿನ್ ವಿತೌಟ್ ಗಣೇಶ್ ದಿಸ್ ಫಿಲ್ಮ್? ಗಣೇಶ್ ಸರ್ ವಿ ಕಾಂಟ್ ಇವನ್ ಇಮ್ಯಾಜಿನ್. ಸೊ ನನ್ನ ಪ್ಲೇಸ್ ಅಲ್ಲಿ ಯಾರೋ ಇರ್ತಾರೆ, ಅದು ಬೇರೆ ವಿಷಯ. ಬಟ್ ವಿತೌಟ್ ಹಿಮ್ ಡೆಫಿನೆಟ್ಲಿ ದಿಸ್ ಫಿಲ್ಮ್ ಐ ಕಾಂಟ್ ಇಮ್ಯಾಜಿನ್. ಸೊ ದಟ್ಸ್ ವೇ ಐ ರಿಲೈ ಆನ್ ನೇಚರ್. ಅಂದ್ರೆ ಈಗ ಇವತ್ತು ಗಣೇಶ್ ಸರ್, ವಿತೌಟ್ ಗಣೇಶ್ ಸರ್ ವಾಟ್ ಇಸ್ ದಿಸ್ ಫಿಲ್ಮ್? ಇದೇ ಪೋಸ್ಟರ್ ಇಫ್ ಐ ಪುಟ್ ಸಮ್ ಸ್ಟ್ರೇಂಜರ್ ಹೂ ವಿಲ್ ವಾಚ್, ಚೆನ್ನಾಗಿರಂತಾರೆ, they may appreciate me also, but without him, no. This is the second thing. And third thing is Arjun Chania. He is a very close friend of mine past 10 years. Nange from the is the Dandapalli whole season madidare. In between ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ, ಅದರಲ್ಲಿ ಬ್ಯೂಟಿಫುಲ್ 3 ಸಾಂಗ್ಸ್ ಇತ್ತು. ಆಕ್ಚುಲಿ ಆ ಸಿನಿಮಾ ವರ್ಕೌಟ್ ಆಗಿದ್ರೆ ಈಕ್ವಲಿ ಈ ರೇಂಜ್ ಸಾಂಗ್ಸ್ ಇದೆ, ಅದರಲ್ಲಿ 3 ಸಾಂಗ್ಸ್. ಇಟ್ ಇಸ್ ಸ್ಟಿಲ್ ವಿತ್ ಮೀ. ಅರ್ಜುನ್ ಜನ್ಯ ಬಗ್ಗೆ ನಾನು ಆಕ್ಚುಲಿ ಬೇರೆ ಬೇರೆ ಈವೆಂಟ್ಸ್ ಅಲ್ಲಿ ಫಾರ್ಮಲಿ ವಿ ಸೆಡ್ ಥ್ಯಾಂಕ್ಸ್, ಬಟ್ ಇಟ್ಸ್ ದ ಫಸ್ಟ್ ಟೈಮ್ ವಿತೌಟ್ ಹಿಮ್ ಸಿನಿಮಾಗೆ ಇನ್ವಿಟೇಷನ್ ಅಂದ್ರೆ ಯಾವ ಕಾನ್ಫಿಡೆನ್ಸ್ ಮೇಲೆ ನಾನು ವಿತೌಟ್ ಟ್ರೈಲರ್ ಅಂಡ್ ಟೀಸರ್ ಮಾಡ್ತೀನಿ ಅಂದ್ರೆ ಓನ್ಲಿ ಸಾಂಗ್ಸ್. Because such a beautiful compositions of the 5 songs, 6 songs, it is not possible. Any music director is impossible. Name anyone. ಯಾವುದೋ ಕಾಲಕ್ಕೆ ARM ಸರ್, ಇಳಯರಾಜ ಸರ್, KVM, JKV ಸರ್ ಆಗಿದೆ. ಬಟ್ ರೀಸೆಂಟ್ ಟೈಮ್ಸ್ ಅಲ್ಲಿ ಎನಿ ಮ್ಯೂಸಿಕ್ ಡೈರೆಕ್ಟರ್ ನೇಮ್ ಒನ್, there is no 6 songs, 1 album ಅಲ್ಲಿ. If I am right, only film is Ashiki. India long ಕೇಳಿದ್ದು all songs are good. But blockbuster ಇದು ಕೊಟ್ಟಿದ್ದು only Arjun Chania. And one more thing, Arjun Chaniaಗೆ ಇದನ್ನ ಮೇಜರ್ ಅಂದ್ರೆ ಒಂದು ಸಿನಿಮಾಗೆ ಸಿನಿಮಾ ಥಿಯೇಟರ್ ಬಂದ ಮೇಲೆ ದಟ್ಸ್ ಓಕೆ, ವಾಟ್ ಐ ಟು, ಬಟ್ ಥಿಯೇಟರ್ ಬರೋಕೆ ವಾಟ್ ಕೈಂಡ್ ಆಫ್ ನಂಬರ್ಸ್ ಹಿ ಹ್ಯಾಸ್ ಗಿವನ್, ಅದು ಮೇಜರ್ ಇನ್ವಿಟೇಷನ್ ಏನಾಗಿದೆ. ಸೊ of course he is not here with us, but even though I want to say thanks, this songs, this cinema would have not possible without this audio. That's a major thing. And ನಾನು ಸಿನಿಮಾ ರಿಲೀಸ್ ಆಗೋದು ಒಂದು 4 days ಮುಂಚೆ I told Arjunಗೆ, I called him and told Arjun, ಒಂದು ವೇಳೆ ಈ ಸಿನಿಮಾ ಹಿಟ್ ಆದ್ರೆ you are the reason, if it is get flops I am the reason ಅಂತ. ಸೊ ಅಷ್ಟು ಕಾನ್ಫಿಡೆನ್ಸ್ ಈ ಸಿನಿಮಾ ಮೇಲೆ I believe on his music. And music ಆಗಿದೆ all fine. And ಅಲ್ಲಿಗೆ technical 3 wickets ಇತ್ತು. That one more guy, Sai Karthik. Because background score ಅನ್ನೋದು it was so crucial, because ಆ ಮಟ್ಟ musically background score has to match. ಅದಕ್ಕೆ ಏನೇ ಕಮ್ಮಿ ಆದರೂ it was not because ಕಮ್ಮಿ ಆಗ್ತಿತ್ತು. So equally again Sai Karthik, he proved it is level. Everybody music ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು, ಇವತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಅಷ್ಟೇ ಅಪ್ರಿಷಿಯೇಟ್ ಮಾಡಿದ್ದಾರೆ. ದಿಸ್ ದ ಬಿಗ್ಗೆಸ್ಟ್ ಥಿಂಗ್. ಅಂಡ್ ಎಡಿಟರ್ KM Prakash, he said that ನಾನು ಏನು ಕಷ್ಟಪಟ್ಟಿಲ್ಲ ಅಂದ್ರೆ, ಬಟ್ ಅಫ್ಕೋರ್ಸ್ ಐ ವಾಸ್ ವಿತ್ ಹಿಮ್ ಆಲ್ಮೋಸ್ಟ್, ಐ ಲಿವ್ಡ್ ವಿತ್ ಹಿಮ್ 6 months ಏಟಿಂಗ್ ಸ್ಟುಡಿಯೋದಲ್ಲಿ. ಸೊ ಮನೆಗಿಂತ ಜಾಸ್ತಿ ಏಟಿಂಗ್ ಮನೆ ಇದ್ದೀವಿ. ಸೊ ಮಚ್ ಟೈಮ್. ಅಂಡ್ ನಮ್ಮ ಟೀಮಲ್ಲಿ ಎವ್ರಿ ಆಕ್ಟರ್ಸ್ ಬಗ್ಗೆ ಇಟ್ ಟೇಕ್ಸ್, ಸಾಧು ಸರ್ ಆಗಲಿ, ಇವಾಗಲಿ ಎವ್ರಿ ಆಕ್ಟರ್ಸ್. ಅಂಡ್ ಈ ಸಿನಿಮಾಗೆ ಒಂದೊಂದು ವೆರಿ ರೇರ್ ಒಂದು ಡಿಸೈರ್, ಸಿನಿಮಾ ಹಿಂಗೆ ಇರಬೇಕು ಅನ್ನೋದು ನನಗೆ ಫ್ರಮ್ ಮೈ ಡೇ ಒನ್ ಇಂದ, ಸಿನಿಮಾ ಕೆರಿಯರ್ ಫಸ್ಟ್ ಸಿನಿಮಾ ಇಂದ ನನಗೆ ನಾಗೇಂದ್ರ ಪ್ರಸಾದ್ ಬಿಟ್ರೆ ಬೇರೆ ರೈಟರ್ ಗೊತ್ತಿಲ್ಲ. ಅಂದ್ರೆ ನಾನು ಬೇರೆ ರೈಟರ್ ನಾಟ್ ಇವನ್ ಇಮ್ಯಾಜಿನ್ ದಟ್. ಸಿಂಪ್ಲಿ ಸಿನಿಮಾ ಅಂದ್ರೆ ಫಸ್ಟ್ ನಾಗೇಂದ್ರ ಪ್ರಸಾದ್ ಕಥೆ ಹೇಳಿದ್ರು, ಬಿಫೋರ್ ಹೀರೋ, ಬಿಫೋರ್ ಪ್ರೊಡ್ಯೂಸರ್. ಯಾರು ಪ್ರಸಾದ್ ಎದಕ್ಕಂದ್ರೆ ಕಥೆ ಆಡ್ತಾ ಅಂದ್ರೆ ಅವರು ಈ ಕೆಟ್ಟು ಮೆರಕಲ್ಸ್ ಅನ್ನೋದು ಗೊತ್ತು. ಅಂಡ್
ನಾಗೇಂದ್ರ ಪ್ರಸಾದ್ ಆಗುತ್ತೆ ಅಂದ್ರೆ ನಮಗೆ ಒಂದು 10 years ಜರ್ನಿ ಅಲ್ಲಿ ಲಾಸ್ಟ್ ಟೈಮ್ ಅವ್ರು ಹೇಳಿದ್ದಾರೆ. ಬಟ್ ನನ್ಗೊಂದಿತ್ತು ವೈ ಸಚ್ ಬಿಕಾಸ್ ಐ ವರ್ಕ್ ಎ ಲಾಟ್ ಅಂಡ್ ಈಸ್ ಅ ಮ್ಯಾಜಿಕಲ್ ರೈಟರ್. ಒಂದು ಮೇಜರ್ ಸಾಂಗ್ ಆಗ್ಬೇಕಲ್ಲ, ಒಂದು ಮೇಜರ್ ಆಲ್ಬಮ್ ಬರಬೇಕಲ್ಲ, ವೈ ಇಟ್ ಇಸ್ ನಾಟ್ ಕಮಿಂಗ್ ಅನ್ನೋದು ಆಲ್ವೇಸ್ ಇತ್ತು ನನ್ನ ಮೈಂಡ್. ಈವನ್ ದೋ ಐ ಮೇಡ್ ಅ ಮೂವಿ ಕಾಲ್ಡ್ ಫಸ್ಟ್ ಟೈಮ್ ಐ ಇಂಟ್ರೊಡ್ಯೂಸ್ ನಾಗೇಂದ್ರ ಇಳಯರಾಜಾ ಸರ್. ಅವರು ನನ್ನ ಫಸ್ಟ್ ಆದ ಕೂಡಲೇ ಊಸ್ ಆಲ್ರೆಡಿ ಆ ಟೈಮ್ಗೆ ರಾಜಸ್ಥಾನದ ಬೇರೆ ಬೇರೆ ರೈಟರ್ಸ್ ಇದ್ರು. ನಾನು ಸರ್ ನನ್ನ ಸಿನಿಮಾಗೆ ಮಾತ್ರ ನಾಗೇಂದ್ರ ಸರ್ ಬೇರೆ ಆಪ್ಷನ್ ಇಲ್ಲ ಅಂತ. ಹೌದು ಅವರು ಬಿಕಾಸ್ ರಾಜಸ್ಥಾನ ಒಂದು 3 ಹೆಸರು ಇತ್ತು. ಸೊ ಕನ್ನಡ ಆಗೈತೆ ನಮ್ದು ಸರ್ ಅದೊಂದು ಮಾತ್ರ ಇಳಯರಾಜಾ ಅವರು ನೊಬಡಿ ರೈಸ್ ದ ವಾಯ್ಸ್, ಐ ರೈಸ್ ಓನ್ಲಿ ಫಸ್ಟ್ ವಾಯ್ಸ್ ನಾಗೇಂದ್ರ ಸರ್ ಐ ಟುಕ್ ದೇರ್. ಸೊ ಅದೊಂದು ಕ್ರೆಡಿಬಿಲಿಟಿ ಇಸ್ ಆಲ್ವೇಸ್ ವಿತ್ ಅಸ್. ಬಟ್ ಇವತ್ತು ಪ್ರಸಾದ್ ಇದಕ್ಕೆ ಪ್ರಸಾದ್ ಇಸ್ ಸೋ ಮೆಟಿಕ್ಯುಲಸ್ ಅಂಡ್ ಸೋ ಮಿರಾಕ್ಯುಲಸ್ ರೈಟರ್. ಈ ಸಿನಿಮಾದಲ್ಲಿ ಎವ್ರಿ ಡಿಸ್ಕಷನ್ ನಮ್ಗೆ ಗೊತ್ತಿದೆ. ನಾನು ಹೀರೋಯಿನ್ ನೋಡ್ಬಿಟ್ಟು ಹೀರೋ ಹಿಂದೆ ಬಿಡೋದಕ್ಕೂ ವೆರಿ ರೊಟೀನ್ ಫಾರ್ಮುಲಾ ವಿಚ್ ಇಸ್ ಹ್ಯಾಪನಿಂಗ್ ಲಾಸ್ಟ್ 40-50 years ಅಲ್ಲಿ ಆಗ್ತಿದೆ ಅಂತ ಇದರಲ್ಲಿ ಈ ಸಿನಿಮಾ ಮತ್ತೆ ಅದೇ ಬರೀತಾ ಆದ್ಮೇಲೆ ದ್ವಾಪರ ಸಾಂಗ್ ಇಸ್ ಲೈಕ್ ಅ ರೀಚ್ 8 lakhs near 840 reads which is industrial Kannada industry record. ಇದು one portal ಅಲ್ಲಿ 8 lakh reads ಅನ್ನೋದು ಇಟ್ಸ್ ಇಂಪಾಸಿಬಲ್ ಟು ರೀಚ್ ಬಿಕಾಸ್ ನಮ್ಗೆ ಗೊತ್ತು when we come across other albums ಅದು ಮೇಜರ್ ಥಿಂಗ್. ಹಂಗಾಗಿ ಮೇಜರ್ ಅರ್ಜುನ್ ಕಂಪೋಸಿಷನ್ಸ್ ಈಕ್ವಲಿ ಆಗಿ ನಾಗೇಂದ್ರ ಪ್ರಸಾದ್ ಈ ಪ್ರೂವ್ಡ್ ಇಟ್ ಅಂಡ್ ಈ ಸಿನಿಮಾ ಇನ್ನೊಂದು ಸ್ಥಾಯಿಗೆ ತಗೊಂಡು ಒನ್ ಮೋರ್ ಟೆಕ್ನಿಷಿಯನ್. ಅಫ್ಕೋರ್ಸ್ ಐ ಆಮ್ ನಾಟ್ ನೆಗ್ಲೆಕ್ಟಿಂಗ್ ಕವಿರಾಜ್ ಸರ್ ಅಂಡ್ ಜಯಂತ್ ಕಾಯ್ಕಿನಿ, those all are fabulous team. And ಇದರಲ್ಲಿ ಇನ್ನೊಂದು one person actors ಬಗ್ಗೆ I can't say about Hiri ಆಗಲಿ ಕನ್ನಡ ಸರ್ ಆಗಲಿ ಸಾಧು ಸರ್ ಆಗಲಿ. ಅಫ್ಕೋರ್ಸ್ ಸಾಧು ಸರ್ ಮೈ ಇಂಡಸ್ಟ್ರಿ ಇಸ್ ಲೈಕ್ ಡೈರೆಕ್ಟರ್ ಆರ್ಟಿಸ್ಟ್ ತರ ಇರ್ತಾ ಇರಲಿಲ್ಲ. If somebody comes to your life slowly and my direction team everyone. And one more ವಿಧದಲ್ಲಿ ಈ ಸಿನಿಮಾಗೆ ಈ ಸ್ಕ್ರಿಪ್ಟ್ ಎಲ್ಲ ಆದ್ಮೇಲೆ ಹೋಲ್ ಸ್ಕ್ರಿಪ್ಟ್ ಆದ್ಮೇಲೆ ಈ ಸಿನಿಮಾಗೆ ಒಂದು ಕಾಮಿಡಿ ಫ್ಲೇವರ್ ಬೇಕಾಗಿತ್ತು. ಐ ನೀಡ್ ಸಮಥಿಂಗ್ ಬಿಕಾಸ್ ಇಷ್ಟು ಸೀರಿಯಸ್ ಆಗಿ ಹೇಳಕ್ಕಾಗಲ್ಲ. ಇದಕ್ಕೊಂದು ಕಾಮಿಡಿ ಸ್ಟೇಜ್ ಬರಬೇಕು ಅನ್ನೋದಕ್ಕೆ ಇನ್ ಆಲ್ವೇಸ್ ನೆವರ್ ಸೈಡ್ ಇವತ್ತು ಏನು ಲಾಫ್ಟರ್ ಇದೆ ಅದಕ್ಕೆ Vijay said that I'm thankful to director. No, Vijay, I'm thankful to you because comedy is not my genre. Although you give us such a permission today in theatre and everybody laughing, I'm very thankful to you, Mr. Vijay. And finally, again, I never have words to praise my hero, Ganesh Saratare. Although, like people may say that okay, hero directing always untitled. So their heroes get ಇದು ಅದು ಅಂತ. ಬಟ್ ಆನೆಸ್ಟ್ಲಿ ಸೇಯಿಂಗ್ ಸರ್ ಲಾಸ್ಟ್ ಟೈಮ್ ಹೇಳಿದೆ ಈ ಸಿನಿಮಾದಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಏನಿದೆ ಅನ್ನೋದು ಎಂಟೈರ್ ಕರ್ನಾಟಕ ಇಸ್ ಲುಕಿಂಗ್ ಅಟ್ ದ ಫಿಲ್ಮ್ ದ ಮ್ಯಾಜಿಕ್ ವಾಟ್ ಯು ಡಿಡ್. ಇಟ್ ಈಸ್ ಅ ಮೇಜರ್ ಮ್ಯಾಜಿಕ್. ಇದು ವಿತ್ ಎಕ್ಸಾಂಪಲ್ ಐ ಟೆಲ್ ಒನ್ ಎಕ್ಸಾಂಪಲ್ ಯು ಹ್ಯಾವ್ ಟು ಲಿಸನ್. ನಾನು ವೆನ್ ಐ ಆಮ್ ಡೂಯಿಂಗ್ ಮಿಕ್ಸಿಂಗ್ ಇನ್ ಹೈದರಾಬಾದ್, ಕೃಷ್ಣ ಯು ನೋ ಸಾಯಿ, ಕೃಷ್ಣ ಸೌಂಡ್ ಇಂಜಿನಿಯರ್ ಈಸ್ ಡೂಯಿಂಗ್ 3 films. ಮಿಸ್ಟರ್ ಬಚ್ಚನ್ ಇನ್ನೊಂದು ತೆಲುಗು ಫಿಲ್ಮ್ and this thing Krishna Pranay is happening there mixing. Now finally when I went there he came out and said whenever I feel bored I am playing your movie and he doesn't know Kannada properly or Kannada panchi sarta agalla. Nanu ande sir idu ide sir andre the only first technician sir, it is a magical movie sir. Adu without the Ganesh sir it was not possible. And he told me, sir, don't never try to remake this film because imagine matte agala gottilla because of him and I didn't record it. From that day I believed because he explained from there Victor confidence levels are everything. It is only I rely on these all wonderful guys. 25 days and we are running for 50 days. And overall I am thankful to each and every actor and technicians personally and nothing else because even to 50 days, 25 days, what exactly happening? It is a big thing for a Kannada cinema or Kannada cinema. So I am not one of them. And finally, I want to say one more only thanks to Ganesh sir. Ganesh sir is very thankful to that. Director sir, Ganesh sir, ಹಾಗೂ ಮಂಜು ದಯವಿಟ್ಟು ಜಾಯಿನ್ ಆಗಬೇಕು ಅಂತ ಹೇಳ್ತಾ ಇದ್ವಿ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು.
ವಿಭಿನ್ನ ಪ್ರಯತ್ನದ ಮೂಲಕ ಕನ್ನಡಿಗರ ಮನಸ್ಸನ್ನ ಗೆದ್ದಿರುವಂತಹ ನಮ್ಮ ಹೆಮ್ಮೆಯ ನಿರ್ದೇಶಕರು ಶ್ರೀನಿವಾಸ್ ಗೌಡ. ಗಣೇಶ್ ಸರ್ ಮಾತನಾಡೋದಕ್ಕೂ ಮುನ್ನ ಮತ್ತೊಬ್ಬರಿಗೆ ಮೊಮೆಂಟ್ ಕೊಡೋದಾಗಿ ನಮ್ಮ ಗಣೇಶ್ ಸರ್ ಅವರ ಮ್ಯಾನೇಜರ್ ರೇಣು ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ರೇಣು ಅವರು ಬರಬೇಕು. ಗಣೇಶ್ ಸರ್ ಮ್ಯಾನೇಜರ್ ಅವರು ರೇಣು ಸರ್ ದಯವಿಟ್ಟು. ಥ್ಯಾಂಕ್ ಯು ಸೋ ಮಚ್ ರೇಣು ಸರ್ ನಿಮ್ಮೆಲ್ಲರ ಸಪೋರ್ಟ್ಗೆ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ರಾಜ್ಯ ಸರ್ಗೆ ಇಷ್ಟು ಹೇಳಲು ನಮ್ಮ ಡೈರೆಕ್ಟ್ ಇಂದ ಶುರು ಮಾಡ್ತೇನೆ. ಒಬ್ಬ ಕ್ರಿಯೇಟಿವ್ ಡೈರೆಕ್ಟರ್ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಲಿಲ್ಲ ಅಂದ್ರೆ ನಾವು ಹೀರೋನೇ ಆಗಲ್ಲ ಸರ್. ಡೈರೆಕ್ಟ್ ಇದ್ರೆ ನಾವು ಇವಾಗ ನಮಗೋಸ್ಕರ ನೀವು ವರ್ಷಾನುಗಟ್ಟಲೆ ಸೀಡಿಂದ ಅದನ್ನ ಗಿಡ ಮರ ಮಾಡಿ ಹಣ್ಣು ಮಾಡಿ ಕರ್ಕೊಂಡ್ಬಂದು ನಮ್ಮ ಹತ್ರ ಬಿಡ್ತೀರಿ ಅಷ್ಟೇ. ಅದು ಆ ಮರದ ಕೆಳಗಡೆ ನಾವು ಇರ್ತೀವಿ, ನೀವು ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಅದಕ್ಕೆ ನಮ್ಮ ಪರ್ಫಾರ್ಮೆನ್ಸ್ ಅಷ್ಟೇ ಸರ್. ಸೊ ನೀವು ಏನ್ ಹೇಳಿದ್ರಿ ಅದೆಲ್ಲ ನಿಮ್ಗೆ ಸಲ್ಬೇಕಾಗುತ್ತೆ ಸರ್, ನನಗಲ್ಲ. ಸೊ ಈ ನಮ್ಮ ಕೃಷ್ಣ ಪ್ರಣಯ ಸಖಿ ಚಿತ್ರದ ಅಷ್ಟು ಗೆಲುವು ಸಿಂಹಪಾಲ್ ನಮ್ಮ ಡೈರೆಕ್ಟರ್ಗೆ ಹೋಗ್ಬೇಕು. ಅದೇ ಅವ್ರು ವರ್ಕ್ ಮಾಡಿದ ರೀತಿ ನೋಡಿದ್ರೆ ಡೇ ಲೈಫ್ ವರ್ಕ್ ಮಾಡಿದ್ರೆ ಓಕೆ ನಿಮ್ಗೆ ಸಲ್ಬೇಕು ಸರ್, ನಮ್ಮ ಪ್ರಶಾಂತ್ ಅವ್ರಿಗೆ ಸಲ್ಬೇಕು. ಬಿಕಾಸ್ ಯಾವತ್ತೂ ಯಾವತ್ತೂ ಅವ್ರು ಏನು ಕೇಳಿಲ್ಲ, ಅಷ್ಟೇ ಚೆನ್ನಾಗಿ ಮಾಡಿದ್ರಿ. ಸೊ ನಮ್ಮ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ಗೆ ಸಿಂಹಪಾಲು ಸೇರ್ಬೇಕು. ಇದು ನಾನು ಮನಸ್ಸಿಂದ ಹೇಳ್ತಿದ್ದೀನಿ. ಓಕೆ, ಕ್ರಿಯೇಟಿವ್ ಆಗಿ ಏನೇನೋ ಇಂಪ್ರೂವೈಸೇಷನ್ ಎಲ್ಲ ಮಾಡ್ತಾನೆ ಇರ್ತೀವಿ, ಆದ್ರೆ ಆ ಇಂಪ್ರೂವೈಸೇಷನ್ ಎಷ್ಟು ತಗೋಬೇಕು ಎಷ್ಟು ಬಿಡಬೇಕು ಅನ್ನೋ ಗ್ರೇಟ್ ಸ್ಕಿಲ್ ನಾನು ಯಾವ್ದಾದ್ರು ಡೈರೆಕ್ಟರ್ ಅಲ್ಲಿ ನೋಡಿದ್ರೆ ಅದು ನಮ್ಮ ಶ್ರೀನಿವಾಸ್ ರಾಜ್. ಎಷ್ಟು ಬೇಕು ಅಷ್ಟು ತಗೊಂಡಿದ್ದಾರೆ. ಸೊ ಈ ಗೆಲುವು ಅವ್ರಿಗೆ ಸಲ್ಬೇಕು ಅಂತ ಹೇಳ್ತೀನಿ. ಈ ಚಿತ್ರದ ಗೆಲುವು ನನ್ನ ಎಲ್ಲಾ ಟೆಕ್ನಿಷಿಯನ್ಸ್ಗೆ, ನನ್ನ ಎಲ್ಲಾ ಕಲಾವಿದರಿಗೆ, ಶ್ರೀನಿವಾಸ್ ಮೂರ್ತಿ ಸರ್ ಜೊತೆ ಅವ್ರು ನೋಡ್ತಿರೋ ಸಿನಿಮಾ ನೋಡ್ತಿದೀವ ನಾವು, ಅವ್ರು ಮಾಡಿರೋ ಪಾತ್ರನ ಮಾಡ್ತಿದೀವಿ ನಾವು. ಅವರು ನಡೆದು ಹೋದ ಹಾಗೆ ಹಿಂದೆ ಚಿಕ್ಕ ಮಕ್ಕಳಾಗಿ ನಡ್ಕೊಂಡ್ ಬರ್ತಾ ಇದೀವಿ ಅಷ್ಟೇ ಹೊರತು ಇನ್ನೇನಿಲ್ಲ. ಅವ್ರು ಮಾಡಿರೋ ಮನೇಲಿ ಒಂದು ಬಾಡಿಗೆ ಮಾಡ್ಕೊಂಡಿದೀವಿ ಅಷ್ಟೇ ನಾವು. ಸೊ ಪ್ರತಿಯೊಬ್ಬ ಹಿರಿಯ ಕಲಾವಿದರಿಗೂ ನನ್ನ ಮನಸ್ಸಿಂದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಆಲ್ ಟೆಕ್ನಿಷಿಯನ್ಸ್, ನಮ್ಮ ಪ್ರಕಾಶ್ ಆಗಿರ್ಬೋದು, ವಿಜಯ್ ಆಗಿರ್ಬೋದು, ಅರ್ಜುನ್ ಧನ್ಯ ಅವರು, ನಮ್ಮ ರೀರೆಕಾರ್ಡಿಂಗ್ ಮಾಡಿದಂತಹ ಸಾಯಿ ಕಾರ್ತಿಕ್ ಅವರು ಆಗಿರ್ಬೋದು, ಅಂಡ್ ಕಿರಿ ಸಾಧುಗುಕ್ಲ ಸರ್, ರಂಗಾಯಣ ಅವರು, ನಮ್ಮ ಶರಣ್ಯ ಶೆಟ್ಟಿ ಅಂಡ್ ಮಾಳವಿಕ ಅವರು, ಪ್ರತಿಯೊಬ್ಬರು ಅವರೆಲ್ಲರೂ ಚೆನ್ನಾಗಿ ಮಾಡಿರೋದ್ರಿಂದ ಅಷ್ಟೇ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಅವ್ರು ಮಾಡಿದಕ್ಕೆ ಪರ ಆಡ್ಸ್ಕೊಂಡ್ ಬಂದಿದ್ದೀನಿ, ಅಷ್ಟಕ್ಕೆ ಕ್ರೆಡಿಟ್ ನನಗಲ್ಲ, ಪ್ರತಿಯೊಬ್ಬರಿಗೂ ಸಲ್ಬೇಕು. ರಂಗಾಯಣ ಅವ್ರದ್ದು ಲಾಸ್ಟ್ ಅಲ್ಲಿ ಯಾಕಿತ್ತೆ ಅಂದ್ರೆ, ಮೊನ್ನೆ ನಾವು ದುಬೈ ಪ್ರೀಮಿಯರ್ ಹೋಗಿದ್ವಿ. ಸೊ ಅಲ್ಲಿ 1 ಶೋ ಓಪನ್ ಮಾಡಿದ್ರು, 2 ಶೋ ಓಪನ್ ಮಾಡಿದ್ರು, 3 ಶೋ ಓಪನ್ ಮಾಡಿದ್ರು, ಕ್ರೌಡೆಡ್ ಫುಲ್ ಆಯ್ತು. ಅಂಡ್ ನಾನು ರಾಜು ಸರ್, ಪ್ರಶಾಂತ್ ಸರ್ ಎಲ್ಲ ಶೋ ಎಲ್ಲ ಮುಗಿಸ್ಕೊಂಡು ಪಿಕ್ಚರ್ ನಡೀತಾ ಇತ್ತು. ನಾನು ಒಂದು ಚಿಕ್ಕ ರೂಮಲ್ಲಿ ಕೂತಿದ್ದೆ. ನಮ್ ಡೈರೆಕ್ಟರ್ ಆಶ್ಚರ್ಯ, ಏನ್ ಸರ್ ಇದು ಪಿಕ್ಚರ್ ನಡೀತಾ ಇದೆ, ಪಿಕ್ಚರ್ ಅದು ಹೋದ್ರೆ ಅದು ಬರ್ಬೋದು ನಾನೇ ಸರ್, ಅಲ್ಲಿ ಹೋದ್ರೆ ಪಿಕ್ಚರ್ ಬಿಟ್ಟು ಫೋಟೋಸ್ ತೆಗಿಯಕ್ಕೆ ಶುರು ಮಾಡ್ತಾರೆ. ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ ಅಂದ್ಬಿಟ್ಟು 3 ತಾಸು ಅಲ್ಲೇ ಕೂತ್ಕೊಂಡಿದ್ದೆ. ಅವ್ರು ಬಂದ ನಂತರ ಪ್ರತಿಯೊಬ್ಬರಿಗೂ ಫೋಟೋಸ್ ಕೊಡ್ತೀವಿ. ಓಕೆ, ಮುಟ್ಟಾದ್ಮೇಲೆ ಕಾರ್ ಕೂತ್ಕೊಂಡು ಬಂದ್ವಿ. ನಮ್ಮ ರಘುವನ್ನ ನೋಡಿದ್ರು, ಗಂಡ ಇನ್ನೂ ನೀನು 5 ನಿಮಿಷ ಒಂದ್ ಕಡೆ ಇರಲ್ಲ ನೀನು. ನಾನು ಹೇಳಿದಣ, ಸಾಗರದಾಚೆ ಬಂದಿದ್ದೀವಿ, ಎಲ್ಲ ಕನ್ನಡ ಚಿತ್ರಪ್ರೇಮಿಗಳು, ಗಣೇಶ್ ಬರ್ತಾನೆ, ರಂಗಾಯಣರು ಬರ್ತಾರೆ, ಇವರೆಲ್ಲ ಬರ್ತಾರೆ ಅಂತ ಸಿನಿಮಾ ಬಗ್ಗೆ ಪ್ರೀತಿ ಇಟ್ಕೊಂಡು ನೋಡಕ್ ಬಂದಿದ್ದಾರೆ. ಓಕೆ, ಅವ್ರಿಗೋಸ್ಕರ 5 ವರ್ಷ ಸ್ಪೆಂಡ್ ಮಾಡಕ್ಕಾಗಲ್ವಣ ಅಂತ ಹೇಳಿದ್ರೆ, ಓಕೆ ಅಷ್ಟು ಜನ ಸೇರಿದ್ರು. ಹೀಗಾಗಿ ನಾವು ಹೊರಡ್ಬೇಕಾದ್ರೆ ನನ್ನ ಡೈರೆಕ್ಟ್ ಶಾಪಿಂಗ್ ಮಾಡ್ಬೇಕು. ನನ್ನ ಬಟ್ಟೆ ಅಂದ್ರೆ ಇಷ್ಟ, ಶಾಪಿಂಗ್ ಮಾಡ್ಬೇಕು ಡೈರೆಕ್ಟ್ರೆ ಅಂದ್ರೆ. ನಾನು ಡೈರೆಕ್ಟ್ ರಘುವಣ್ಣ 3 ಜನ ಅಲ್ಲೇ ಶಾಪಿಂಗ್ ಹೋಗ್ತಾ ಇದ್ವಿ. ಹೋದಾಗ
GF ಬ್ರ್ಯಾಂಡ್ ಕಾಣಿಸ್ತು. ಓಕೆ, ಸರ್ ಒಂದ್ ಕಡೆ ಶಾಪಿಂಗ್ ಮಾಡ್ತಾ ಇದ್ರು, ನಾನು ರಘುವನ್ನ ಈ GF ಬ್ರ್ಯಾಂಡ್ ಒಳಗೆ ಹೋದ್ವಿ. ಒಳಗೆ ಹೋದ್ರೆ ಇವತ್ತು ಈ ಹಾಕಿದೀನಲ್ಲ ಜಾಕೆಟ್, ರಘುವನ್ನ ನೋಡಿದ್ರು, ಕಣಪ ನಾವಿಬ್ರು ಅಟ್ಟೆ ಮನಕ್ಕೆ ಕೈ ಇಟ್ಬಿಟ್ಟು ಹಾಕೊಂಡೆ. ರಘುವನ್ನ ಹೇಳಿದ್ರು, ಕಣಪ 25 ದಿನಕ್ಕೆ ಇದೇ ಜಾಕೆಟ್ ಹಾಕೊಂಡು ಬರ್ಬೇಕು ಅಂತ ಹೇಳಿ ಇನ್ನೊಂದು ಮಾತು ಹೇಳಿದ್ರು. ಇಲ್ಲಿ GF ಇದೆಯಲ್ಲ, GF ಅಂದ್ರೆ ಏನ್ ಗೊತ್ತಾ ನಮ್ಮ ಗೋಲ್ಡನ್ ಫ್ಯಾನ್ಸ್. ಗೋಲ್ಡನ್ ಫ್ಯಾನ್ಸ್ ಅಪ್ಪ, ನಿನ್ನ ಸಿನಿಮಾವನ್ನ ಇವತ್ತು ಗೆಲ್ಸಿದ್ದಾರೆ. ನಿನ್ಗೆ ಎಷ್ಟು ಖುಷಿ ಆಗ್ತಿದೆಯೋ ಗೊತ್ತಿಲ್ಲ ಮಾರಾಯ. ನೀನಾಗ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀಯಾ, ನಾವು ಬೇರೆ ಬೇರೆ ಶೂಟಿಂಗ್ ಹೋಗ್ತಿರ್ತೀವಿ, ತುಂಬಾ ಕೇಳಿರ್ತೀವಿ, ಈಗ ನೀನು ಹಾಕೊಳ್ಳೇಬೇಕು ಬ್ರ್ಯಾಂಡ್ ಗೋಲ್ಡನ್ ಫ್ಯಾನ್ಸ್ ಅಂತ ಹೇಳಿದ್ರು. ಓಕೆ, ಸೊ ಹಾಗಾಗಿ ಇದನ್ನ ಜಾಕೆಟ್ ಬಗ್ಗೆ ರಘುವರ್ ಬಗ್ಗೆ ಕೊನೆಯದಾಗಿ ಹೇಳ್ಬೇಕು ಅಂತ ಹೇಳಿದೆ. ಸೊ ಅವರೆಲ್ಲ ಚೆನ್ನಾಗಿ ಮಾಡಿದ್ರೆ ನಾನು ಚೆನ್ನಾಗಿ ಕಾಣಿಸ್ತೆ ಅಷ್ಟೇ. ಸೊ ಈ ಚಿತ್ರದ ಗೆಲುವು ನನ್ನ ಎಲ್ಲ ಚಿತ್ರ ಪ್ರೇಮಿಗಳಿಗೆ, ಕನ್ನಡ ಚಿತ್ರ ರಸಿಕರಿಗೆ ಸೇರ್ಬೇಕಾದ್ರು. ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲ ಪ್ರತಿಯೊಂದು ಮಾಧ್ಯಮ ಮಿತ್ರರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎಲ್ಲ ಥಿಯೇಟರ್ಸ್ ಆಗಿರ್ಬೋದು, ಜನಗಳ ರಿಯಾಕ್ಷನ್ ಆಗಿರ್ಬೋದು, ಪ್ರತಿಯೊಂದನ್ನು ಜನರಲ್ಲಿ ಅಚ್ಚುಕಟ್ಟಾಗಿ ತಲುಪಿಸಿದ್ರಿ, ಧನ್ಯವಾದಗಳು. ಇದ್ರ ಜೊತೆ ನನ್ನ ಡೈರೆಕ್ಟರ್ ಬಗ್ಗೆ 2 ಲೈನ್ ನಾನು ಹೇಳ್ಬೇಕು ಬೇಡ ಅಂತಿದ್ದೆ, ತಡೆಯಕ್ಕಾಗ್ತಿಲ್ಲ. ಶೂಟಿಂಗ್ ಸ್ಟಾರ್ಟ್ ಆಗಿ 2 ಡೇಸ್ ಶೂಟಿಂಗ್ ಮಾಡ್ತಾ ಇದ್ವಿ. ಅದಾದ್ಮೇಲೆ ನಮ್ಮ ಕ್ಯಾರವಾನಲ್ಲಿ ಕೂತ್ಕೊಂಡು ಸೀನ್ ಡಿಸ್ಕಸ್ ಮಾಡ್ತಾ ಇದ್ವಿ. ಸರ್ ಒಂದು ನಂಬರ್ ಹೇಳಿದ್ರು ನನಗೆ, ಒಂದು ಬಿಸ್ನೆಸ್ ನಂಬರ್. ಅದ್ ಹೇಳಲ್ಲ ನಂಬರ್. ನಾನು ಒಂದು ಬಿಸ್ನೆಸ್ ನಂಬರ್ ಹೇಳಿದ್ರು. ನಿಮ್ ಈ ಸಿನಿಮಾನ ನಾನು ಅಲ್ಲಿ ನೋಡಕ್ ಇಷ್ಟಪಡ್ತೀನಿ ಸರ್ ಅಂದ್ರು. ನಾನು ಒಂದು ಸೆಕೆಂಡ್ ನೋಡಿದೆ. ಥ್ಯಾಂಕ್ ಯು ಸರ್. ಅದನ್ನ ಅವರು ನನಗೆ ಬಹುಶಃ 84 ದಿನ ಶೂಟಿಂಗ್ ಅಲ್ಲಿ ಕನಿಷ್ಠ ಪಕ್ಷ 30-35 ದಿನ ರಿಪಿಟೇಟ್ ಹೇಳಿದ್ದಾರೆ. ಸರ್ ದಿಸ್ ಸಿನಿಮಾ ಐ ವಿಲ್ ನಾಟ್ ಟೆಲ್. ಇದು ಮುಂಗಾರು ಕಡೆ ನಾನು ಕ್ರಾಸ್ ಮಾಡ್ತೀನಿ, ಚಲನಚಿತ್ರ ಗಾಡಿ ಕೊಟ್ಟ. ಬಟ್ ನನಗೊಂದು ಆಸೆ ಇದೆ ಸರ್, ನಿಮ್ಮ ಸಿನಿಮಾಗಳು ಅಂತ ಬಂದಾಗ ಇದು ಕೂಡ ಹೈಯೆಸ್ಟ್ ಕ್ರಾಸರ್ ಆಗಿರುತ್ತೆ ಸರ್ ಅಂತ ನನಗೆ ಹೋಗಷ್ಟು. ಓಕೆ, ಶ್ರೀನಿವಾಸ ರಾಜಿದ್ದಾರೆ, ಓಕೆ. ಬಟ್ ಸರ್ ಹ್ಯಾಟ್ಸ್ ಆಫ್, ಪ್ರೂವ್ ಮಾಡ್ಬಿಟ್ರಿ ಸರ್ ನೀವು. ಇದನ್ನ ಇವತ್ತು ಹೇಳಲ್ಲ, ಇಲ್ಲ 50 ದಿನ ಕೇಳಲ್ಲ ಅಂತಿತ್ತು, ಇದು ಇವತ್ತೇ ಬಿಟ್ಬಿಟ್ಟೆ ಸರ್. ನನಗೆ ಶೂಟಿಂಗ್ ಸಾಂಗ್ ಶೂಟಿಂಗ್ ಮಾಡ್ಬೇಕು ಹೇಳಿದ್ರೆ ಹೇಳೋರು, ಇದು ಈ ನಂಬರ್ಸ್ ಸರ್, ಇದು ಗ್ಯಾರಂಟಿ ರೀಚ್ ಆಗ್ತೀನಿ ಸರ್, ನಾನು ರೀಚ್ ಆಗ್ತೀನಿ ಅಂತ. ಆದ್ರಿ ಸರ್ ಪೂರ್ತಿ ಆಗಿಲ್ಲ 25 ದಿನಕ್ಕೆ ಹತ್ರ ಬಂದ್ರಿ. ಇನ್ನು 25 ದಿನ ಇದೆ, ಖಂಡಿತವಾಗ್ಲು ರೀಚ್ ಆಗ್ತೀವಿ. ಸೊ ಆ ಕ್ರಾಸ್ ಬಿಸ್ನೆಸ್ ಕನೆಕ್ಷನ್ ಎಲ್ಲ ನಿಮ್ಗೆ ಸೇರ್ಬೇಕಾಗ್ತದೆ ಸರ್. ಸೊ 25 ದಿನದ ಒಂದು ಪುಟ್ಟ ನಾವು ಒಂದು ಪ್ರೆಸ್ ಮೀಟ್ ಮಾಡಿ ಚಿಕ್ಕದಾಗಿ ಫಂಕ್ಷನ್ ಮಾಡಬೇಕು ಅಂತ ಮಾಡಿದ್ವಿ. 50 ದಿನಕ್ಕೆ ನನ್ನ ಚಿತ್ರತಂಡ, ನಾನು ಬೆಂಗಳೂರು ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ದೊಡ್ಡ ಒಂದು ಕಾರ್ಯಕ್ರಮ ಥಿಯೇಟರ್ ಎಲ್ಲ ಇಲ್ಲ ಆಚೆ ಕಡೆ ಮಾಡೋದ ಅನ್ನೋ ಒಂದು ಡಿಸ್ಕಷನ್ ಇದ್ದೀವಿ. ಖಂಡಿತವಾಗ್ಲೂ ಅದೊಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅನ್ನೋ ಆಸೆ ಇದೆ. 25 ದಿನ ಕಂಪ್ಲೀಟ್ ಆಗಿದೆ. ಸೊ ಈ ಎಲ್ಲ ಶ್ರೇಯಸ್ಸು ನಿಮ್ಗೆ ಸೇರ್ಬೇಕು. ಹಾಗೆ ನನಗೆ ಯಾವಾಗ್ಲೂ ಜೊತೆಯಾಗಿ ನೀವು ನಮ್ಮ ದಾಸೇಗೌಡ, ಜಗ್ಗಿ, ನಮ್ಮ ಹುಡುಗರಿಗೆಲ್ಲ ನಾನು ಥ್ಯಾಂಕ್ ಯು ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು. ಗಣೇಶರವರ ಆತ್ಮೀಯರು ಸದಾ ಜೊತೆಗಿರುವಂತಹ ನಮ್ಮ ದಾಸೇಗೌಡ ಸರ್ ಹಾಗೂ ಜಗ್ಗಿ ಅವರಿಗೆ ಪ್ರೀತಿಯ ಧನ್ಯವಾದಗಳು. ಕೃಷ್ಣ ಪ್ರಣಯ ಸಖಿ ಸಿನಿಮಾ 25 ದಿನಗಳನ್ನ ಪೂರೈಸಿರುವಂತಹ ಈ ಖುಷಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. So much. ಜೋರಾದ ಚಪ್ಪಾಳೆ. ಹೌದು. Yes.